ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚೇತನ್. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡದ ಪೌರಾಣಿಕ ರಂಗಭೂಮಿಯ ಸೇವೆಗೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿರುವ ಒಬ್ಬ ಅಪರೂಪದ ಕಲಾವಿದರನ್ನ ನಿಮ್ಮ ಮುಂದೆ ಪರಿಚಯಿಸಿರುತ್ತೀವಿ. ಸುಮಾರು 1996ರಿಂದ ಪೌರಾಣಿಕ ರಂಗಭೂಮಿಯಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಎಂ ಜಗದೀಶ್ ಗೌಡ ಅವರು ಕುರುಕ್ಷೇತ್ರ, ದಾನವೀರ ಶೂರಕರ್ಣ, ರಾಮಾಯಣ, ಬಬ್ರುವಾಹನದಂತಹ ಅನೇಕ ನಾಟಕಗಳು ಸೇರಿದಂತೆ ಪೌರಾಣಿಕ ನಾಟಕಗಳಲ್ಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಇದುವರೆಗೆ ಸುಮಾರು 165ಕ್ಕೂ ಹೆಚ್ಚು ಯಶಸ್ವಿ ಪ್ರದರ್ಶನಗಳನ್ನು ನೀಡಿ ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವ ಹಾಗೂ ಪ್ರಶಂಸಾ ಪತ್ರಗಳನ್ನು ಪಡೆದಿದ್ದಾರೆ. ಕೇವಲ ರಂಗಭೂಮಿ ಕಲಾವಿದರಷ್ಟೇ ಅಲ್ಲದೆ ಅವರು ಒಬ್ಬ ಕನ್ನಡ ಪರ ಹೋರಾಟಗಾರರು, ಅಖಿಲ ಕರ್ನಾಟಕ ನಾಡಪ್ರಭು ಕೆಂಪೇಗೌಡ ಸಮಿತಿಯ ಗೌರವಾಧ್ಯಕ್ಷರು, ಕರುನಾಡ ರಂಗಭೂಮಿ ಕಲಾವಿದರ ಒಕ್ಕೂಟದ ಉಪಾಧ್ಯಕ್ಷರು ಹಾಗೂ ದಿವ್ಯಜ್ಯೋತಿ ಕಲಾವೃಂದದ ಗೌರವಾಧ್ಯಕ್ಷರಾಗಿ ಸಮಾಜ ಮತ್ತು ಕಲೆಗೆ, ಅದರ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇಂದು ಅವರ ಜೀವನ ಪಯಣ, ರಂಗಭೂಮಿ ಅನುಭವಗಳು, ಪೌರಾಣಿಕ ನಾಟಕಗಳ ವೈಶಿಷ್ಟ್ಯ ಈ ಎಲ್ಲದರ ಬಗ್ಗೆ ಮಾತಾಡೋಣಂತ. ಮೊದಲಿಗೆ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಎಸ್ ಸರ್, ಮೊದಲಿಗೆ ತಮ್ಮ ಪರಿಚಯವನ್ನು ನಾನು ಸಂಕ್ಷಿಪ್ತವಾಗಿ ಮಾಡಿಕೊಟ್ಟೆ. ಜಗದೀಶ್ ಗೌಡ ಅವರು ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟು ನಮ್ಮ ಕೇಳುಗರಿಗೆ ತಿಳಿಸ್ಬೇಕು ಸರ್. ನಾನು ಜೋಡಿ ಹುಸ್ಕೂರು ಅಂತ ಒಂದು ಗ್ರಾಮ. ಹಾ ಸರ್. ಮೊದಲು ಹೊಸಕೋಟೆ ತಾಲೂಕಲ್ಲಿತ್ತು, ಈಗ ಅದು ಮಹದೇಪುರ ಕ್ಷೇತ್ರಕ್ಕೆ ಸೇರ್ಕೊಂಡಿದೆ 2004ರಲ್ಲಿ. ಅಲ್ಲಿ ಆ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ತಂದೆ ಮುನಿಸ್ವಾಮಪ್ಪನವರು ಅಂತ, ನಮ್ಮ ತಾಯಿ ಕಾಂತಮ್ಮ ಅವರ ಜ್ಯೇಷ್ಠ ಪುತ್ರನಾಗಿ ನಾನು ಜಗದೀಶ್ ಗೌಡನಾಗಿದ್ದೀನಿ. ನಮ್ಮ ತಂದೆಯವರ ಅಪಾರವಾದ ರಂಗಭೂಮಿಯ ಕಾಳಜಿಯಲ್ಲಿ ನನ್ನನ್ನು ಕೂಡ ಅವರು ಈ ರಂಗಕಲೆಗೆ ಕರ್ಕೊಂಡ್ ಬಂದ್ರು. ನನ್ನ ಮೊದಲ ಗುರುಗಳು ನಮ್ಮ ತಂದೆಯವರೇ. ಅವರು ನಾಟಕಗಳನ್ನ ಮಾಡ್ತಿದ್ದಾರೆ ಸರ್. ಅವರು ಹಾರ್ಮೋನಿಯಂ ಮಾಸ್ಟರ್ ಆಗಿದ್ರು. ಓಕೆ, ಹಾ ಸರ್. ನಮ್ ದೊಡ್ಡಪ್ಪ ಅಂತ ಇದ್ರು, ನಮ್ ಮರ್ಸ್ವಾಮಪ್ಪ ಅಂತ, ಅವರು ತಬ್ಲಾ ಮಾಸ್ಟರ್ ಆಕ್ಚುಲಿ. ಸೊ ನಮ್ ತಂದೆಯವರು ಕಲಾವಿದ್ರು. ಅಂದ್ರೆ ಆಗ ಕೇಳಿಕೆ ಇದ್ದಿದ್ದು ಮರದ ಹಲಗೆಗಳ ಮೇಲೆ. ಹೌದು ಹೌದು, ಹಲಗೆಗಳ ಮೇಲೆ ಅದು ಗೆಜ್ಜೆ ಕಟ್ಟಿ ಕುಣಿದು ಆಡ್ತಾ ಇದ್ದಂತ ಒಂದು ರಂಗಕಲೆ. ಅದು ಬಹಳ ವಿಶಿಷ್ಟವಾದ ರಂಗಕಲೆ. ಅವರು ಅದರಲ್ಲಿ ತೊಡಗಿಸ್ಕೊಂಡಿದ್ರು. ತದನಂತರ ನನಗೆ 95-96ರಲ್ಲಿ ಮೊದಲ ಬಾರಿಗೆ ಅವರು ಅರ್ಜುನನಾಗಿ, ನಾನು ಕೃಷ್ಣನಾಗಿ ಪಾತ್ರ ಮಾಡಿ ರಂಗಕಲೆಗೆ ಪಾದಾರ್ಪಣೆ ಮಾಡಿದ್ದು. ಓಕೆ, ಎಸ್ ಸರ್. ತಾಯಿಯವರ ಬಗ್ಗೆ ಹೇಳ್ಬೇಕು ಸರ್. ನಮ್ ತಾಯಿ ಮನೆಯಲ್ಲಿದ್ರು. ಅವರು ಎಷ್ಟು ಜನ ಕಲಾವಿದರು ಬರ್ಲಿ, ಎಷ್ಟೇ ಜನ ನಾವು ಮನೇಲಿ ಹರಿಕತೆ ಭಜನೆ ಅಂತ ಮಾಡಿದಾಗ ಎಷ್ಟು ಜನ ಕಲಾವಿದರು ಬರ್ತಾ ಇದ್ರು, ಅವ್ರೆಲ್ರಿಗೂ ಊಟ ಉಣಬಡಿಸೋರು. ಹಾಗಾಗಿ ನಮ್ ತಾಯಿದು ಒಂದು ವಿಶೇಷವಾದ ಸೇವೆ ಅದು. ಎಲ್ಲೂ ಮನ್ಸಿಗೆ ಬೇಜಾರ್ ಮಾಡ್ಕೊಳ್ಳೋದು, ಎಲ್ಲಾರ್ಗು ಊಟ ಬಡಿಸ್ತಾ ಇದ್ರು. ಅವ್ರ ಹೆಸರು ಸರ್? ಕಾಂತಮ್ಮ ಅಂತ. ಕಾಂತಮ್ಮ, ಓಕೆ ಸರ್. ಅದೇ ರೀತಿ ಈಗ ನೀವು ಹೇಳಿದ್ರಿ, ಅಂದ್ರೆ ರಂಗಭೂಮಿಯ ಬಗ್ಗೆ ತಮಗೆ ಆಸಕ್ತಿ ಮೂಡ್ಲಿಕ್ಕೆ ತಂದೆಯವರು ಹಾಗೂ ತಮ್ಮ ಕುಟುಂಬದಿಂದನೇ ಅದು ಸ್ಫೂರ್ತಿ ಪಡೆದಿದೆ ಅಂತ. ಅದೇ ರೀತಿ ಈಗ 1995-96ರಲ್ಲಿ ಪೌರಾಣಿಕ ರಂಗಭೂಮಿಗೆ ಕಾಲಿಟ್ಟ ಸಂದರ್ಭದಲ್ಲಿ ನಿಮಗೆ ಮೊದಲ ಅನುಭವ ಯಾವ ರೀತಿ ಇತ್ತು, ಅದನ್ನ ನೆನ್ಸ್ಕೋಬಹುದಾ? ಖಂಡಿತ 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 ಸರ್. ಹೇಗೆ ಅಂತಂದ್ರೆ, ನಾನು ಆ ಬಣ್ಣ ಹಚ್ಚಿದ್ದೆಲ್ಲ ಆದ್ಮೇಲೆ ರಂಗದ ಮೇಲೆ ಬರ್ಬೇಕು ಅಂತಂತಂದ್ರೆ ಬಹುಶಃ ಆ ಕಲ್ಪಿರೋದೆಲ್ಲ ಒಂದ್ ಸೆಕೆಂಡ್ಗಳು ಮರ್ತಂಗ ಆಗ್ಬಿಡ್ತೈತೆ. ಹೌದೌದು, ಭಯ ಜನರು ನೋಡಿ. ಹೌದೌದು, ಬಹಳ ಭಯ. ಆ ಭಯದಲ್ಲಿ ಏನು ಅಭ್ಯಾಸ ಮಾಡಿದ್ವು ಅದೆಲ್ಲವೂ ಒಂದು ಕ್ಷಣಕಾಲ ಮರೆತು ಮತ್ತೆ ಅದು ಜ್ಞಾಪಕ ಬರ್ತಾ ಇತ್ತು. ಅದೊಂದು ವಿಶೇಷವಾದ ಅನುಭವ. ಅದು ಬಿಟ್ರೆ ಮತ್ತೆ ಬೆಳಗ್ಗೆ ಬಣ್ಣ ತೆಗಿಬೇಕಲ್ವಾ, ಅದು ನಮ್ಗೆ ಹೊಸ್ತು. ಅವಾಗ ಹೇಗ್ ತೆಗಿಬೇಕು ಬಣ್ಣ ಅಂತ ಗೊತ್ತಿಲ್ಲದೆ ಇರ್ತಕ್ಕಂತ ಸಮಯ. ನನಗಂತೂ ವಿಶೇಷವಾಗಿ ಒಂದು ವಿಚಾರ ನಿಮ್ಮ ಹತ್ರ ಹಂಚ್ಕೋಬೇಕು. ಹೇಳಿ ಸರ್, ಹೇಳಿ ಸರ್. ಈ ಗೋಣಿಚೀಲ ಅಂತ ಇರೋದು ನಮ್ಮನೆಯದು. ಹೌದು ಹೌದು. ಆಗ ನನಗ್ ಗೊತ್ತಿಲ್ಲದೆ ಹೋಗಿ ನೀರಲ್ಲಿ ತೊಳೆದ್ಬಿಟ್ಟು ಆ ಗೋಣಿಚೀಲದಲ್ಲಿ ಉಚ್ಕೊಂಡ್ಬಿಟ್ಟಿದ್ದೆ ಮುಖಾನ. ಅದ್ರ ಚೀಲದಲ್ಲಿರೋ ಎಲ್ಲ ಮೆತ್ಕೋಬಿಟ್ಟಿತ್ತು. ಹಾಗಾಗಿ
ಅದೊಂದು ಹಾಸ್ಯವಾದ ಇದು ಅದು ನೀವು 96ರಲ್ಲಿ ಅರ್ಜುನನ ಪಾತ್ರ ಮಾಡಿದ್ರಲ್ಲ ಸರ್, ಅಥವಾ ಕೃಷ್ಣ? ನಮ್ ತಂದೆ ಅರ್ಜುನ, ನೀವು ಕೃಷ್ಣ. ಅದು ಯಾವ ನಾಟಕ ಸರ್ ಅದು? ಅದು ದಾನಶೂರ ವೀರಕರ್ಣ ಅಂತ. ಓಕೆ. ದಾನಶೂರ ವೀರಕರ್ಣ. ನಿಮ್ಮ ಏಜ್ ಎಷ್ಟಿತ್ತು ಸರ್ ಅವಾಗ, ವಯಸ್ಸು? ನನಗೆ ಅವಾಗ ಒಂದು 24-25. ಓಕೆ. ಅಂದ್ರೆ ಅದಕ್ಕಿಂತ ಮುಂಚೆ ನೀವು ಬಾಲ ಕಲಾವಿದರಾಗಿ ಅಂದ್ರೆ ಸ್ಟೇಜ್ ಹತ್ತಿದ್ದು ಶಾಲಾ ಕಾಲೇಜುಗಳಲ್ಲಿ ಮಾಡಿದ್ವಿ. HM ಮಾಡಿದ್ದೆ. ಪ್ರತಿಭಾ ಕಾರ್ಯಕ್ರಮ ಅಂತ ಮಾಡೋರು ನಮ್ಮ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮೂರ್ದೆ ಜೋಡಿ ಹುಸ್ಕೂರ್ ಸ್ಕೂಲ್ ಅಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವಾಗ ಪ್ರತಿಭಾ ಕಾರ್ಯಕ್ರಮಗಳು ಮಾಡೋರು, ನಾಟಕ. ಅದು ಅವಾಗ ಸರ್ಕಾರದಿಂದನೇ ಮಾಡ್ತಾ ಇದ್ರು, ಶಾಲೆಗಳಿಂದ ಭಾಗವಹಿಸ್ತಾ ಇದ್ರು. ಅವಾಗ ನಾನು HM ನಾಯಕನ ಪಾತ್ರ ಮಾಡಿದ್ದೆ. ತದನಂತರ ಈ ಬಬ್ರುವಾಹನ ಹಾಡಿತ್ತಲ್ವಾ, ಯಾರು ತಿಳಿಯರು ನಿನ್ನ, ಅದನ್ನ ನಾವು ಇಬ್ರು ಹುಡುಗರು ಸೇರಿ ಮಾಡಿದ್ವಿ. ಅದರಲ್ಲಿ ನಾನು ಬಬ್ರುವಾಹನ ಮಾಡಿದ್ದೆ. ಅದರಿಂದ ಒಂದು ಇದಿತ್ತು. ಬಟ್ ನಮ್ಮ ತಂದೆಯವರು ನಮ್ಗೆ ಸ್ಫೂರ್ತಿ. ಅದೇ ರೀತಿ ಸರ್, ಈಗ ತಮ್ಮ ಶಾಲಾ ದಿನಗಳು ಹಾಗೂ ಶಿಕ್ಷಣದ ಒಂದು ದಿನಗಳ ಬಗ್ಗೆ ನೆನೆಸ್ಕೋದಾದ್ರೆ ಎಲ್ಲೆಲ್ಲ ಆಯ್ತು ಸರ್? ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜು ರಂಗ? ನಮ್ದು ಪ್ರಾಥಮಿಕ ಶಿಕ್ಷಣ ಬಂದು ನಮ್ಮೂರೇ ಜೋಡಿ ಉಸ್ಕೂರು, ಪ್ರೌಢಶಾಲೆ ಬಂದು ಹೊಸಕೋಟೆ, ಕಾಲೇಜು ಕೂಡ ಪದವಿ ಪೂರ್ವ ಕಾಲೇಜು ಹೊಸಕೋಟೆನೆ ಮಾಡಿದ್ ನಾವು. ಯಾವ ಡಿಗ್ರಿ ಯಾವ್ದ್ರಲ್ಲಿ ಮುಗಿಸಿದ್ರಿ ಸರ್? ಬಿಕಾಂ. ಹೌದೌದು. ಅಂದ್ರೆ ನಿಮ್ಗೆ ಮುಂದೆ ನಾನು ಕಲಾವಿದನೇ ಆಗ್ಬೇಕಂತ ನೀವು ಅಂದ್ರೆ ಚಿಕ್ಕ ವಯಸ್ಸಿನಿಂದನೂ ಅದನ್ನೇ ಅನ್ಕೊಂಡಿದ್ರ, ಅಥವಾ ಯಾವ ರೀತಿ ಸರ್ ನೀವು? ಅಥವಾ ಮನೆ ವಾತಾವರಣ ಆ ರೀತಿ ಇರೋದ್ರಿಂದ ನೀವು ಬಂದಿದ್ದ, ಹೇಗೆ? ನಮ್ಗೆ ಮನೆಯಲ್ಲಿ ಹರಿಕತೆ, ಭಜನೆ ಇವೆಲ್ಲ ಇರ್ತಾ ಇದ್ವು. ನಮ್ಮ ತಂದೆ ನಾಟಕಗಳಲ್ಲಿ ಪ್ರತಿ ವರ್ಷ ಯುಗಾದಿ ಸಮಯದಲ್ಲಿ ಅಕ್ಕಪಕ್ಕ ಊರುಗಳಲ್ಲೆಲ್ಲ ಪಾತ್ರ ಮಾಡೋರು ಅವರು. ಅದು ಒಂದು ಸ್ಫೂರ್ತಿ. ಆದ್ರೆ ನನಗೆ ಎರಡನೇದು, ನಾವು ಹಳ್ಳಿಗೆ ಅಷ್ಟೇ ಸೀಮಿತ ಆಗ್ಬೇಕಾ, ಇದು ಬೇರೆ ಕಡೆ ಯಾಕೆ ಈ ಪ್ರದರ್ಶನಗಳನ್ನ ತಗೊಂಡು ಹೋಗ್ಬಾರ್ದು ಅಂತ ಹೇಳಿ ಒಂದ್ಸರ್ತಿ ಕಲಾಕ್ಷೇತ್ರದಲ್ಲಿ ನಾಟಕ ನೋಡಕ್ ಹೋದ್ವಿ, ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ. ಅಲ್ಲಿ ನಮ್ಗೆ ಬಹಳ ಮುಜುಗರ ಆಯ್ತು. ಯಾಕೆ ಅಂತಂದ್ರೆ, ಒಂದು ಪಾತ್ರಧಾರಿ ಪಾತ್ರವನ್ನ ಮಾಡ್ಬೇಕಾದ್ರೆ ಶರೀರವೆಷ್ಟು ಮುಖ್ಯನೋ ಶಾರೀರನೂ ಅಷ್ಟೇ ಮುಖ್ಯ. ರಂಗಭೂಮಿನೇ ಹಾಗೆ, ಅದರಲ್ಲೂ ಪೌರಾಣಿಕ ರಂಗಭೂಮಿ ಶಾರೀರಕ್ಕೆ ಬಹಳ ಒತ್ತು ಕೊಡ್ಬೇಕಾಗಿತ್ತು. ಹಾಡುಗಳು, ಪದ್ಯಗಳು, ಆ ಏರಿಳಿತಗಳು, ಅವುಗಳನ್ನೆಲ್ಲವನ್ನ ಆ ಮಟ್ಟಕ್ಕೆ ಸರಿದೂಗಿಸಿ ಹಾಡುವಂತ ಆ ಒಂದು ಚಾಣಾಕ್ಷತನ ಮತ್ತು ಗಟ್ಟಿತನ ಬೇಕಾಗಿತ್ತು. ಅದನ್ನ ರೂಢಿಸ್ಕೊಳ್ದೇನೆ ಅನೇಕ ಕಲಾವಿದರುಗಳು ಅಲ್ಲಿ ಬಂದು ಪ್ರದರ್ಶನ ಮಾಡೋರು. ನಮಗೆಲ್ಲೋ ಅದು ಒಂದ್ ರೀತಿ ಅಪಭ್ರಂಶ ಅಂತ ಅನ್ನಿಸ್ತು. ಪರಿಪೂರ್ಣವಾಗಿ ಯಾಕೆ ನಾವು ಇದನ್ನ ತಗೋಬರ್ಬಾರ್ದು ಅಂತ ಹೇಳಿ ನಾನು ಒಬ್ಬ ಮಾಸ್ಟರ್ನ ಗುರುಗಳನ್ನ ಆಯ್ಕೆ ಮಾಡಿದ್ವಿ, ಪಿ ವೇಣುಗೋಪಾಲ್ ಅವರು ಅಂತ. ಅವರು ನಮಗೆ ಅಲ್ಲಿ ನೋಡಿ, ಹಾರ್ಮೋನಿ ಮಾಸ್ಟರ್ ಹಾರ್ಮೋನಿ ಹಿಡಿದು ಕೂತ್ರೆ ಹಾರ್ಮೋನಿಗಷ್ಟೇ, ಸಂಗೀತಕ್ಕಷ್ಟೇ ಅವ್ರು ಸೀಮಿತ ಆಗ್ಬಿಡ್ತಾರೆ. ಅಭಿನಯಕ್ಕೆ ಇನ್ನೊಬ್ಬ ಮಾಸ್ಟರ್ ಬೇಕಾಗಿತ್ತು ನಮ್ಗೆ. ಆವಾಗ ನಾವೇನ್ ಮಾಡಿದ್ವಿ, ಸೋಲಬೆಲೆ ಸಿದ್ದರಾಮಣ್ಣವರು ಅಂತ, ಅವರನ್ನ ಅಭಿನಯಕ್ಕೆ ತಗೊಂಡ್ವಿ. ಒಬ್ಬ ಹಾರ್ಮೋನಿ ಮಾಸ್ಟ್ರು ಸಂಗೀತಕ್ಕೆ, ಅಭಿನಯಕ್ಕೆ ಇನ್ನೊಬ್ಬ ಮಾಸ್ಟರ್ನ ಹಾಕೊಂಡು ನಾವು 2007-8ರಲ್ಲಿ ಒಂದು ಒಳ್ಳೆ ಪ್ರದರ್ಶನ ಕೊಟ್ವಿ ಕಲಾಕ್ಷೇತ್ರದಲ್ಲಿ. ಯಾವ ನಾಟಕ ಸರ್ ಅದು? ಕುರುಕ್ಷೇತ್ರ, ಶ್ರೀಕೃಷ್ಣ ಸಂಧಾನ ಅಂತ ಕೊಟ್ವಿ. ಆವಾಗ ಅನೇಕ ಬದಲಾವಣೆಗಳನ್ನ ಮಾಡಿದ್ರು ಇವರು ಇಬ್ರು ಸೇರಿ ಗುರುಗಳು. ಅಂದ್ರೆ ವಿರಾಟರಾಯನ ವಿರಾಟ ಪರ್ವದಿಂದ ತಗೊಂಡು ಮೂಲ ಕೃತಿಗೆ ಧಕ್ಕೆ ಆಗದ ರೀತಿ ನಮ್ಮ ಪುಟ್ಟಸ್ವಾಮಿಯವರು ಏನ್ ಬರೆದಿದ್ರು ಕುರುಕ್ಷೇತ್ರ, ಆ ನಾಟಕ ಯಥಾಸ್ಥಿತಿಯನ್ನ ತಂದು ಯುದ್ಧದ ಸನ್ನಿವೇಶಗಳನ್ನ ಕೊಟ್ಟು ಅದು ಕೊನೆ ಮುಕ್ತಾಯವರೆಗೂ ಒಂದು ಒಳ್ಳೆ ನಾಟಕ. ಆ ನಾಟಕದಲ್ಲಿ ನಮ್ಗೆ ಅತಿಥಿಗಳಾಗಿ ಬಂದಿರ್ತಕ್ಕಂಥವ್ರು ಕನ್ನಡದ ಹೆಸರಾಂತ ಚಲನಚಿತ್ರ ನಟರು ಶ್ರೀನಿವಾಸ ಮೂರ್ತಿಗಳು, ಅವ್ರು ಬಂದಿದ್ರು. ಎಷ್ಟು ಪ್ರಶಂಸೆ ಮಾಡಿದ್ರು ಅಂತಂತಂದ್ರೆ, ನನಗೆ ಆವಾಗ ಅನ್ಸಿದ್ದೇನು ಅಂತಂತಂದ್ರೆ, ಒಂದು ಒಳ್ಳೆ ಒಕ್ಕೂಟವನ್ನ ಕಟ್ಟಬೇಕು. ಹಳ್ಳಿಗಳಲ್ಲಿ ತಪ್ಪು ನಾಟಕಗಳನ್ನ ಏನ್ ಮಾಡ್ತಾರೆ ಅವುಗಳನ್ನ ಸರಿಪಡಿಸ್ಬೇಕು ಅನ್ನುವ ಕಡೆ ನಮ್ಗೆ ಒಂದು ಜಾಗೃತಿ, ಒಂದು ಅಭಿಯಾನ ಮಾಡ್ಬೇಕು ಅಂತ ಹೇಳಿ ಅನ್ನಿಸಿ, ಅವತ್ತಿಂದ ನಾವೇನ್ ಮಾಡಿದ್ವಿ, ಕರುನಾಡ ರಂಗ ಕಲಾವಿದರ ಒಕ್ಕೂಟ ಅಂತ ನಮ್ಮ ಕಾಲಭೈರವ ಗಂಗಾಧರ್ ಅವರು ಮಾಡಿದ್ರು. ಅದರಲ್ಲಿ ನಾನೊಬ್ಬ ಪದಾಧಿಕಾರಿಯಾಗಿದ್ದೆ. ಆ ತದನಂತರ ಅವರ ತರುವಾಯ ಅನೇಕರು 3-4 ಜನ ಅದಕ್ಕೆ ಅಧ್ಯಕ್ಷರಾದ್ರು. ಈಗ ನಾನು 2024ರಿಂದ ಅದಕ್ಕೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಸರ್, ಅದೇ ರೀತಿ ಈಗ ನೀವ್ ಹೇಳಿದ್ರಿ, ಅಂದ್ರೆ ಒಂದು ಯಾವುದೇ ಒಂದು ಕ್ಷೇತ್ರಕ್ಕೂ ಅದಕ್ಕೆ ಅದರದೇ ಆದ ಒಂದು ಚೌಕಟ್ಟು ಬೇಕಾಗತ್ತೆ, ಅಂದ್ರೆ ಅದಕ್ಕೆ ಒಂದು ಸರಿ ಲೀಡರ್ ಬೇಕಾಗುತ್ತೆ ಅದನ್ನ ನಡ್ಸ್ಕೊಂಡು ಹೋಗಕ್ಕೆ ಅಂತ ಅನ್ನೋದ್ರ ಬಗ್ಗೆ. ಈಗ ಪೌರಾಣಿಕ ನಾಟಕಗಳಲ್ಲಿ ಅಭಿನಯ ಮಾಡ್ಲಿಕ್ಕೆ ಒಂದು ಯಾವ ರೀತಿಯ ತಯಾರಿಗಳು ಅಗತ್ಯ ಇರುತ್ತೆ ಸರ್? ಅಂದ್ರೆ ಯಾರಾದ್ರೂ ಈಗ ಮುಂದೆ ಮಾಡ್ಬೇಕು ಅನ್ನೋರಿಗೆ, ಅಥವಾ ನೀವು ನೋಡಿದ ತಾಲೀಮು ಬಹಳ ಮುಖ್ಯ, ಅಭ್ಯಾಸ ತಾಲೀಮುಗಳು ಬಹಳ ಮುಖ್ಯ. ಪಾತ್ರಗಳನ್ನ, ವ್ಯಕ್ತಿಗಳನ್ನ ಆಯ್ಕೆ ಮಾಡುವಾಗ ಆ ವ್ಯಕ್ತಿ ಆ ಪಾತ್ರಕ್ಕೆ ಮತ್ತೆ ಅವನು ಹಾಡುಗಾರಿಕೆ, ಅವನ ಕಂಠಸಿರಿ ಅದಕ್ಕೆ ಹೊಂದ್ಕೊಳ್ಳುತ್ತಾ
ಆ ತರದ ವ್ಯಕ್ತಿಗಳನ್ನೇ ಮಾತ್ರನೇ ಆಯ್ಕೆ ಮಾಡ್ಬೇಕು. ಓಕೆ. ಹ್ಮ್. ಹಾಗೆ ಮಾಡಿದಾಗ್ಲೇ ಅದಕ್ಕೊಂದು ಪರಿಪೂರ್ಣತೆ ಸಿಗೋದು. ಹ್ಮ್. ಆ ಪಾತ್ರಕ್ಕೂ ಅಷ್ಟೇ, ಹ್ಮ್. ಆ ನಾಟಕಕ್ಕೂ ಯಶಸ್ವಿ ನಾಟಕ ಆಗ್ಬೇಕಾದ್ರೂ ಅಷ್ಟೇ. ಹ್ಮ್. ಸೊ ಹಾಗಾದಾಗ ನಾವು ಕರುನಾಡ ರಂಗ ಕಲಾವಿದರ ಒಕ್ಕೂಟದಿಂದ ಹ್ಮ್. 5 ರಾತ್ರಿ 5 ಹಗಲು ಹ್ಮ್. ಪುಟ್ಟಣಚೆಟ್ಟಿ ರಂಗಮಂದಿರ, ನಮ್ಮ ಟೌನ್ ಹಾಲ್ ಬೆಂಗಳೂರು, ಹ್ಮ್. ಹ್ಮ್. ಅಲ್ಲಿ ಒಂದು ನಮ್ಮ ರಂಗ ಕಲಾವಿದರ ಒಕ್ಕೂಟದ ವತಿಯಿಂದನೇ ಗಿನ್ನಿಸ್ ದಾಖಲೆಗೆ ನಡೆದ್ವಿ. 108 ಗಂಟೆಗಳ ಕಾಲ ನಿರಂತರವಾಗಿ 32 ತಂಡಗಳನ್ನ ಕಟ್ಟಿ, ಇಡೀ ರಾಜ್ಯದ 32 ತಂಡಗಳನ್ನ ಕಟ್ಟಿ, ಹಾ ಸರ್. ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಸನ, ಹ್ಮ್. 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 ಹೀಗೆ ಅರಸೀಕೆರೆ ಎಲ್ಲಾ ಕಡೆಯಿಂದ ಕಲಾ ತಂಡಗಳನ್ನು ಒಗ್ಗೂಡಿಸಿ ಹ್ಮ್. 108 ಗಂಟೆಗಳ ಕಾಲ ಅದನ್ನ ಪ್ರದರ್ಶನ ಮಾಡಿದ್ವಿ. ಹ್ಮ್. ಬಹಳ ಯಶಸ್ವಿ ಪ್ರದರ್ಶನ ಅದು. ಹ್ಮ್. ಹ್ಮ್. 5 ರಾತ್ರಿ 5 ಹಗಲು ನಿರಂತರವಾಗಿ ನಡೆದಂತ. ನಿರಂತರವಾಗಿ. ಹೌದೌದೌದು. ಅಂದ್ರೆ ಆಯಾ ಕ್ಷೇತ್ರದಲ್ಲಿ ನಡೀತಾ ಸರ್ ಅಲ್ಲೇ ಅಲ್ಲೇ ಒಂದೇ ವೇದಿಕೆ ಮೇಲೆ ಇದೆ. ಒಂದೇ ವೇದಿಕೆ ಮೇಲೆ. ಒಂದೇ ವೇದಿಕೆ ಮೇಲೆ ಒಂದೇ ಒಂದು ಸೆಕೆಂಡ್ ಅದನ್ನ ಇದ್ ಮಾಡ್ದೇನೆ, ವೇಸ್ಟ್ ಮಾಡ್ದೇನೆ ನಿರಂತರವಾಗಿ ನಡೆದಂತ ಒಂದು ರಂಗ ಪ್ರಯೋಗ. ಅದು ಬಹಳ ಅಚ್ಚುಕಟ್ಟಾಗಿ ನಡೆತು. ಆ ತದನಂತರ ತಾಂತ್ರಿಕ ಕೆಲವು ತೊಡಕುಗಳಿಂದ ಅದು ಗಿನ್ನಿಸ್ ದಾಖಲೆಗೆ ಆಗ್ಲಿಲ್ಲ. ಅದು ಆಮೇಲೆ ನಾವು ಇನ್ನೊಂದು ಪ್ರಯತ್ನ ಮಾಡಿದ್ವಿ, ಅದು ಮುಂದೆ ಹೇಳ್ತೀನಿ. ಸರ್ ಅದೇ ರೀತಿ ಈಗ ಕುರುಕ್ಷೇತ್ರ, ದಾನವೀರ ಶೂರಕರ್ಣ, ರಾಮಾಯಣ, ಬಬ್ರುವಾಹನ, ಇವೆಲ್ಲ ರಕ್ತರಾತ್ರಿ ಆಗಿರಬಹುದು, ಶ್ರೀಕೃಷ್ಣ ಸಂಧಾನ ಮೊದಲಾದ ನಾಟಕಗಳಲ್ಲಿ ಯಾವ ಪಾತ್ರ ನಿಮಗೆ ಒಂದು ಮನಸ್ಸಿಗೆ ಹೆಚ್ಚು ಒಂದು ಹತ್ತಿರವಾದಂತಹ ಪಾತ್ರ ಮತ್ತು ಅದು ಏಕೆ ಅನ್ನೋದ್ರ ಬಗ್ಗೆ? ನಾನು ನನ್ನ ಪಾತ್ರ ಮೊದಲು ನಾನು ಕೃಷ್ಣನ ಪಾತ್ರ ಮಾಡಿದ್ರಿಂದ ಅನೇಕರು ಆ ಪಾತ್ರದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ಬಿಟ್ರು. ನೀವು ಈ ಪಾತ್ರಕ್ಕೆ ನೀವು ಸರಿದೋಗ್ತೀರಿ, ನಿಮ್ಮ ಕಂಠ ಮೆಲೋಡಿ ತರ ಇರುತ್ತೆ, ಹಾಡೋದಕ್ಕೆ, ಹಾಡುಗಾರಿಕೆಗೆ, ಹೀಗೆ ಅಂತ ಎಲ್ಲ ಹೇಳಿ ನನ್ನನ್ನ ಆ ಪಾತ್ರಕ್ಕಷ್ಟೇ ಸೀಮಿತ ಮಾಡಿಬಿಟ್ರು. ಹಾಗಾಗಿ ಅತಿ ಹೆಚ್ಚು ಪಾತ್ರ ಮಾಡಿದ್ದು ನಾನು ಶ್ರೀಕೃಷ್ಣ. ತದನಂತರ ನಾನು ಶ್ರೀರಾಮನ ಪಾತ್ರದಲ್ಲಿ ಸಂಪೂರ್ಣ ರಾಮಾಯಣ, ಶ್ರೀರಾಮ ಪಾದಕ ಪಟ್ಟಾಭಿಷೇಕ, ಈ ತರದ್ದು ರಾಮ ಮತ್ತು ಕೃಷ್ಣನ ಪಾತ್ರಗಳನ್ನ ಮಾಡ್ಕೋತಾ ಬಂದೆ. ಆಮೇಲೆ ನಾನು ಬಬ್ರವಾಹನ ಮತ್ತೆ ಅರ್ಜುನನ ಪಾತ್ರ ಮಾಡಿದೆ. ನನಗೆ ಬಹಳ ಇಷ್ಟ ಇರೋಂತ ಪಾತ್ರ ಅಂದ್ರೆ ಆಂಜನೇಯನ ಪಾತ್ರ ಮಾಡ್ಬೇಕು ಅಂತ ಬಹಳ ಇಷ್ಟ. ಬಹುಶಃ ಮುಂದಿನ ದಿನಗಳಲ್ಲಿ ಮಾಡ್ಬೇಕು. ಅಂದ್ರೆ ಇನ್ನೂವರೆಗೂ ಮಾಡಿಲ್ಲ ನೀವು? ಮಾಡಕ್ ಆಗ್ಲಿಲ್ಲ. ನಾನು ಪ್ರತಿ ಸಾರಿ ನಾನು ನಾಟಕಗಳನ್ನ ತಗೊಂಡ್ರೆ ನನಗೆ ಆಸೆ, ಈ ಸೀಮಿತವಾದ ಪಾತ್ರಗಳನ್ನೇ ಕೊಡ್ತಾರೆ. ಹಾಗಾಗಿ ಇಲ್ಲ, ಅದು ಅಂದ್ರೆ ಅವ್ರಿಗೆ ಜನರಿಗೆ ನಿಮ್ಮನ್ನ ಹೊರತು ಮತ್ತೆ ನೋಡ್ಲಿಕ್ಕೆ ಬೇರೆದವ್ರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ ಸಲುವಾಗಿ ನಾವು ಅದಕ್ಕೆ ಒಂದು ನಾಟಕ ಮಾಡಿದ್ವಿ ಪೇಜಾವರ ಶ್ರೀಗಳ ಸಮ್ಮುಖದಲ್ಲಿ ಅವರಿದ್ದಾಗ. ನನಗೆ ಪಾತ್ರ ನಾಟಕ ಶುರುವಾದಾಗ ಪ್ರೇಕ್ಷಕರೇ ಇರ್ಲಿಲ್ಲ, ಬೆರಳೆಣಿಕೆಯಷ್ಟು ಪ್ರೇಕ್ಷಕರು. ಯಾಗಪ್ಪ ನಾಟಕ ಮಾಡೋದು ಅಂತ ಒಂದು ಇರ್ಸು ಮುರ್ಸು. ಆಮೇಲೆ ಏನಾಯ್ತು, ಮೊದಲನೇ ಸೀನ್ ಹೊರಟ್ವಿ, ದ್ವಾರಕೆ ಎಲ್ಲ ಮುಗಿಸ್ಕೊ ಬಂತು. ನಾನು ಶಯನಗೃಹದಲ್ಲಿ ಮಲಗ್ಬಿಡ್ತೀನಿ. ಆಮೇಲೆ ದುರ್ಯೋಧನ ಎಲ್ಲ ಬರ್ತಾರೆ, ಅವ್ರ ಸಂಭಾಷಣೆ ಎಲ್ಲ ಮುಗಿದು ಮತ್ತೆ ನಾನು ಹೇಳ್ಬೇಕು ಮೇಲೆ. ನಾನು ಎದ್ದು ನೋಡ್ತೀನಿ, ಪೂರ್ತಿ ತುಂಬೋಗಿದೆ, ಸಭಾಂಗಣ ತುಂಬಿಟ್ಟೈತೆ. ವಿಶೇಷ ಏನಪ್ಪಾ ಅಂದ್ರೆ ಪೇಜಾವರ ಶ್ರೀಗಳು ಬಂದು ಮುಂದೆ ಕೂತ್ಕೊಬಿಟ್ಟವ್ರೆ ನಾಟಕ ನೋಡ್ಲಿಕ್ಕೆ. ಅಯ್ಯೋ, ನಮ್ಗೆ ಆ ತರದ್ದು ಅನುಭವ ಬಹಳ ದೊಡ್ಡ ಅನುಭವ. ಆಮೇಲೆ ಪ್ರೇಕ್ಷಕರು ಅಷ್ಟೇ ನಮ್ಮನ್ನ ಎಷ್ಟು ಚೆನ್ನಾಗಿ ಉರ್ದುಂಬಿಸಿದ್ರು ಅಂತಂದ್ರೆ ಬಹಳ ಚೆನ್ನಾಗಿ ಉರ್ಬೋದು. ಒಬ್ಬ ಪಾತ್ರಧಾರಿಗೆ ಪೌರಾಣಿಕ ರಂಗಭೂಮಿಯಲ್ಲಿ ನಮ್ಗೆ ಪ್ರಶಸ್ತಿಗಳು ಅದು ಇದು ಬಹಳ ಮುಖ್ಯ ಅಲ್ಲ ಅನ್ಸಲ್ಲ. ಹೌದೌದು ಸರ್. ನಮಗೆ ಚಪ್ಪಾಳೆ ವಿಜಿಲ್ ಹೊಡೆದ್ರು ಅಂದ್ರೆ ನಮಗದು ಒಂಥರ ಏನ್ ಪ್ರಶಸ್ತಿಗಳ ಸುರುಮಳೆ ಅದು. ನಮ್ಮ ಹಾಡುಗಾರಿಕೆಗೆ, ನಮ್ಮ ನಟನೆಗೆ ಪ್ರಶಂಸೆ ಬಂದ್ರೆ ಬಹಳ ದೊಡ್ಡ. ಹೌದು, ಮತ್ತೆ ಅದೇ ರೀತಿ ರಂಗಭೂಮಿಯ ವಿಶೇಷತೆನೆ ಅದು ಸರ್. ನಮಗೆ ಅಂದ್ರೆ ಅಲ್ಲೇ ನಮಗೆ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅದ್ರದ್ದು. ಖಂಡಿತ ನಾವ್ ಯಾವ ರೀತಿ ಅಭಿನಯಿಸಿದ್ದೀವಿ ಅನ್ನೋದ್ರ ಬಗ್ಗೆ. ನಾವು ಕೊನೆಯಲ್ಲಿ ಪಾತ್ರ ಪರಿಚಯ, ನಮ್ಮ ಸ್ವಪರಿಚಯ ಮಾಡುವಾಗ ಅದರ ಒಂದು ಚಪ್ಪಾಳೆ, ಶಿಳೆಗಳ ಮೂಲಕ ಜನರು ಒಂದು ರಿವಾರ್ಡ್ ಕೊಟ್ಬಿಡ್ತಾರಲ್ಲೇ. ಖಂಡಿತ ಸರ್. ಈಗ ಇದಕ್ಕೂ ಮುಂಚೆ ನೀವು ಪೌರಾಣಿಕ ನಾಟಕಗಳಲ್ಲಿ ಅಭಿನಯ ಮಾಡ್ಲಿಕ್ಕೆ ಯಾವ ರೀತಿ ತಯಾರಿ ಅಗತ್ಯ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಸರ್. ಈಗ ಅದೇ ರೀತಿ ರಂಗಭೂಮಿಯಲ್ಲಿ, ಅದರಲ್ಲೂ ಪೌರಾಣಿಕ ರಂಗಭೂಮಿಯಲ್ಲಿ ಅಥವಾ ನಾಟಕಗಳನ್ನ ಮಾಡ್ಬೇಕಾದ್ರೆ ಒಂದು ಎದುರಾಗುವಂತ ಸವಾಲುಗಳು ಯಾವ ರೀತಿ ಇರ್ತವೆ ಸರ್? ಸರ್, ಮೂಲಭೂತವಾಗಿ ಪೌರಾಣಿಕ ರಂಗಭೂಮಿಗೆ ಸಂಪನ್ಮೂಲ ಕೊರತೆ ಬಹಳ ಮುಖ್ಯವಾಗಿ. ಯಾಕೆ ಅಂತಂದ್ರೆ ಒಂದು ನಾಟಕ ಇವತ್ತು ನಾವು ಮಾಡ್ತೀವಿ ಅಂತಂದ್ರೆ ಕನಿಷ್ಠ 3 ಲಕ್ಷ ಖರ್ಚಾಗುತ್ತೆ ಇವತ್ತಿನ ದಿನಗಳಲ್ಲಿ. ನಮ್ಮ ರಂಗ ಸಜ್ಜಿಕೆ ಇರ್ಬೋದು, ಸ್ತ್ರೀ ಪಾತ್ರಗಳಿರ್ಬೋದು, ವಾದ್ಯಗೋಷ್ಠಿ ಇರ್ಬೋದು, ಇವೆಲ್ಲವುಗಳನ್ನ ಪ್ರಚಾರಕ್ಕೆ ಇರ್ಬೋದು, ಇವೆಲ್ಲಗಳನ್ನ ನಾವು ಲೆಕ್ಕ ಹಾಕ್ತಾ ಹೋದ್ರೆ ಸುಮಾರು ಒಂದು 3 ಲಕ್ಷ ರೂಪಾಯಿ ಖರ್ಚು ಬಂದ್ಬಿಡ್ತೈತೆ. ಸಂಪನ್ಮೂಲ. ಹೌದು, ಸಂಪನ್ಮೂಲ. ಆದ್ರೆ ವಿಶೇಷ ಏನಪ್ಪಾ ಅಂತಂತಂದ್ರೆ ನಮ್ಗೆ ಇದುವರೆಗೂ ಆ ಸಂಪನ್ಮೂಲಗಳನ್ನ ಕೊಡತಕ್ಕಂತಹ ಪೋಷಕ ವರ್ಗ ಇದೆಯಲ್ವಾ, ನಿಜಕ್ಕೂ ಅವರಿಗೆ ನಾವು ಪೌರಾಣಿಕ ರಂಗಭೂಮಿಯವರು ಕೃತಜ್ಞರಾಗಿರ್ಬೇಕು.
ಜಾತ್ರೆ ಇರ್ಬೋದು, ಹೌದು. ಹಬ್ಬ ಇರ್ಬೋದು, ಹ್ಮ್. ಮತ್ತೆ ಬೇರೆ ಬೇರೆ ಸಂದರ್ಭಗಳು, ವಿಶೇಷ ವಿಶೇಷ ದಿನಗಳಿರ್ಬೋದು. ಸಂದರ್ಭ. ಹ್ಮ್. ಆ ಸಮಯಗಳಲ್ಲಿ ನಾವು ನಿರೀಕ್ಷಣೆ ಮಾಡಕ್ಕಾಗಲ್ಲ. ಹ್ಮ್. ಉಳ್ಳವರು, ಹ್ಮ್. ಸಮಾಜದಲ್ಲಿ ಉಳ್ಳವರು ಹ್ಮ್. ಪೌರಾಣಿಕ ನಾಟಕಕ್ಕೆ ಉತ್ತೇಜನ ಕೊಡುವುದರಲ್ಲಿ ಹೇಳಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ. ಹ್ಮ್. ನಿಜಕ್ಕೂ ಅವತ್ತಿನ ಪೌರಾಣಿಕ ನಾಟಕಗಳಿಗೂ ಹ್ಮ್. ಇವತ್ತಿನ ಪೌರಾಣಿಕ ನಾಟಕಗಳಿಗೂ ಹ್ಮ್. ಅಜಗಜಾಂತರ ವ್ಯತ್ಯಾಸ ಇದ್ರೂ ಕೂಡ ಹಾ. ಒಂದು ವರ್ಷ ಆ ಕಾಲಾವಧಿ ಏನಿದೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, 4 ತಿಂಗಳು, 3-4 ತಿಂಗಳು ಹ್ಮ್. ಹೆಣ್ಮಕ್ಳು ಸಿಗಲ್ಲ, ವಾದ್ಯಗಳವರು ಸಿಗಲ್ಲ, ಅಷ್ಟರ ಮಟ್ಟಿಗೆ ಪ್ರದರ್ಶನಗಳು ನಡೀತಾ ಇರ್ತವೆ. ಹ್ಮ್. 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 ಎಲ್ಲಿ ನಮ್ಮ ಚಾಮರಾಜನಗರ ತಗೊಳ್ಳಿ, ಹೌದು. ಮೈಸೂರು ತಗೊಳ್ಳಿ, ಹ್ಮ್. ಮಂಡ್ಯ ತಗೊಳ್ಳಿ, ಬೆಂಗಳೂರು ತಗೊಳ್ಳಿ, ಹಾಸನ ತಗೊಳ್ಳಿ, ತುಮಕೂರು ತಗೊಳ್ಳಿ, ಹ್ಮ್. 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 ಎಲ್ಲಾ ಭಾಗದಲ್ಲೂ ಹ್ಮ್. ವಿಶೇಷವಾಗಿ ನಾಟಕಗಳನ್ನ ಆಡಿಸ್ತಾ ಇರ್ತಾರೆ. ಆ ನಾಟಕಗಳ ಹಿಂದೆ ಹ್ಮ್. ಈ ನಾಟಕಕ್ಕೆ ಪ್ರೋತ್ಸಾಹಕರಾಗಿರ್ತಾರಲ್ವಾ, ಹ್ಮ್. ಅವರು ಅವಾಗ ಬೆರಳಣಿಕೆ ಎಷ್ಟಿದ್ರು, ಈಗ ಅದು ಕೊರತೆ ಇಲ್ಲ ನಿಜವಾಗ್ಲು. ಹ್ಮ್. ನನ್ನ ಅನಿಸಿಕೆ, ಅಭಿಪ್ರಾಯ, ಅದೇ ಅದೇ. ಯಾರೋ ಒಬ್ರು ಬಂದು ಕೈ ಹಿಡಿದು ಆ ಪೌರಾಣಿಕ ನಾಟಿಯನ್ನು ನಿಲ್ಲಿಸ್ಬಿಡ್ತಾರೆ. ಹ್ಮ್. 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 ಆಮೇಲೆ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಸರ್. ಹ್ಮ್. ಪೌರಾಣಿಕ ನಾಟಕಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಹೌದೌದು. ಮೊದ್ಲೆಲ್ಲ ಕೈಯಿಂದ ದುಡ್ಡು ಕಳ್ಕೊಬಿಡ್ತಾ ಇದ್ರು ಹ್ಮ್. ಪಾತ್ರಧಾರಿಗಳು. ಹ್ಮ್. ಈಗ ಆ ಸಂಪನ್ಮೂಲಗಳನ್ನ ಬೇರೆ 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 ಕಡೆಯಿಂದ ಕ್ರೋಢೀಕರಿಸ್ತಾರೆ, ಹ್ಮ್. ಒಂದು ಯಶಸ್ವಿ ನಾಟಕವನ್ನು ಮಾಡ್ತಾರೆ. ಹ್ಮ್. ಹಾಗಾಗಿ ಪೌರಾಣಿಕ ನಾಟಕದ ನೆಲೆಗಟ್ಟು ಬಹುಶಃ ನಾನು ಅನ್ಕೊಂಡ ರೀತಿ ಹ್ಮ್. ಕಡಿಮೆ ಏನಾಗಿಲ್ಲ, ಹ್ಮ್. ಹ್ಮ್. ಇನ್ನೂ ಹೆಚ್ಚಾಗಿದೆ. ಹೆಚ್ಚಾಗಿದೆ. ಅದನ್ನ ಮಾತ್ರ ನಾವು ಗರ್ವದಿಂದ ಹೇಳ್ಬೋದು. ಹ್ಮ್. ಹ್ಮ್ ಹ್ಮ್ ಸೊ ಅದೇ ರೀತಿ ಸರ್, ಈಗ ಒಂದು ಯಾವ್ದಾದ್ರು ತಮ್ಮ ಒಂದು ನೆಚ್ಚಿನ ಒಂದು ಸಂಭಾಷಣೆಯನ್ನ ಹೇಳ್ಬೋದಾ ಸರ್, ಯಾವ್ದಾದ್ರು ನಾಟಕದಿಂದ? ಸಂಭಾಷಣೆ ಹೇಳ್ಬೋದು. ಹೇಳಿ ಸರ್. ದುರ್ಯೋಧನ ಪ್ರಥಮ ಬಾರಿಗೆ ಹ್ಮ್. ದ್ವಾರಕೆಗೆ ಬಂದ್ಬಿಡ್ತಾರೆ. ಹ್ಮ್. ಬಹುಶಃ ಅವನು ಹಸ್ತಿನಾವತಿ ಅವರ ಅರಮನೆ, ನನ್ನ ಅರಮನೆನೇ ಶ್ರೇಷ್ಠ, ಹೌದು. ನಾನೇ ಚಕ್ರವರ್ತಿ, ನನ್ನ ಅರಮನೆಗಿಂತ ಮಿಗಿಲಾದ ಇನ್ನೊಂದು ಅರಮನೆ ಯಾವುದು ಇರಲಾರದು ಈ ಭೂಮಂಡಲದಲ್ಲಿ ಅನ್ನುವ ಒಂದು ಅಸ್ಥಿತಪ್ರಜ್ಞೆಯಲ್ಲಿ ಇರ್ತಕ್ಕಂತ ಚಕ್ರವರ್ತಿ ಅವರು. ಹ್ಮ್. ಹ್ಮ್. ಕುರುಕ್ಷೇತ್ರ ಯುದ್ಧಕ್ಕೆ ಹ್ಮ್. ಸಹಾಯ ಕೇಳಲಿಕ್ಕೆ ದ್ವಾರಕೆಗೆ ಬಂದ್ಬಿಡ್ತಾರೆ. ಹ್ಮ್. 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 ದ್ವಾರಕೆಗೆ ಬಂದ್ರೆ ಅವರು ತಬ್ಬಿಬ್ಬಾಗ್ಬಿಡ್ತಾರೆ. ಹ್ಮ್. ಯಾಕೆಂದ್ರೆ ಕೃಷ್ಣನ ದ್ವಾರಕೆ ದುರ್ಯೋಧನನ ಅರಮನೆಗಿಂತಲೂ 10 ಪಟ್ಟು ವಿಶೇಷವಾಗಿರ್ತದೆ, ವಿಭಿನ್ನವಾಗಿರ್ತದೆ. ಹ್ಮ್. ಹ್ಮ್. ಅವಾಗ ಆ ದ್ವಾರಕೆಯನ್ನ ಕಂಡು ಒಂದು ವರ್ಣಿಸುವಂತ ಒಂದು ಪ್ರಸಂಗ. ಹ್ಮ್. 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 ಏನೀ ಭವ್ಯ ಭವನದ ಶೃಂಗಾರ ವೈಭವ, ಎತ್ತ ನೋಡಿದ ರತ್ನ ಮುತ್ತು ರತ್ನಗಳಿತ್ತು ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ, ನಯನ ಮನೋಹರವೀವ ಶಿಲ್ಪಕಲಾ ಚಾತುರ್ಯ. ಓ ಭಾವ ಪರವಶನಾದೆ. ಛೇ, ನನಗೆ ತರ ಭ್ರಾಂತು. ಜಗತ್ತಿನ ರಾಜಾದಿರಾಜರಲ್ಲಿ ಮಿಗಿಲೆನಿಸಿದ ಈ ದುರ್ಯೋಧನ ಸಾರ್ವಭೌಮನ ಸಿರಿ ಸಂಪತ್ತುಗಳಿಗೆ ಸರಿದೂಗಬಲ್ಲದೆ ಈ ಮಾಧವನ ಅರಮನೆ. ಸದಾ ಸಂಗೀತ ನಾಟ್ಯಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗೆರೆದಂತೆ ಭಾಸವಾಗುತ್ತಿರುವುದಲ್ಲ. ಅದಾವ ಶಿಲ್ಪಿಯ ಕೈ ಚಾತುರ್ಯವೋ ವರ್ಣಿಸಲು ಅಸದಳವಾಗಿರುವುದು. ಶಿಲಾಬಾಲಕಿಯರ ಭಾವಭಂಗಿಗಳ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಕರ್ಯವೇನು, ಸೊಬಗೇನು, ಸೌಂದರ್ಯವೇನು, ಹಳ್ಳಿಯಂತೆ ಬಳುಕುವ ನಡುವು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಸಂಪಿಗೆ ಹೂವಿನಂತಹ ನಾಸಿಕ. ಅಬ್ಬಾ, ಇವಳನ್ನೊಂದು ಸಾರಿ ನಾನು ಬಿಗಿದಪ್ಪಲೆ. ಕೃಷ್ಣ, ಇದೆಲ್ಲವೂ ಕೃಷ್ಣನ ಮಾಯೆ. ಇಲ್ಲಿಗೆ ನಿಲ್ಲಿಸ್ತೀನಿ ಸರ್. ಅದ್ಭುತ ಸರ್. ಯಾಕಂದ್ರೆ ಹೌದೌದು, ಓಡ್ತಾ ಇರ್ತದೆ. ಇಲ್ಲ, ನಿಜಕ್ಕೂ ನಾನು ಸ್ಟೇಜ್ ಮುಂದೆ ಕುಂತ್ಕೊಂಡು ನಾಟಕ ನೋಡ್ತಿದ್ದೀನಿ ಅನ್ನೋ ರೀತಿ ಒಂದು ಸಂಭಾಷಣೆ ಇತ್ತು. ಅಷ್ಟು ಅಂದ್ರೆ ಏರಿಳಿತ ಆಗಿರಬಹುದು, ಅಂದ್ರೆ ಒಂದು ಥ್ರೋ ಅಂತಾರಲ್ಲ ಸರ್, ವಾಯ್ಸ್ ಥ್ರೋ ಅಂತಾರಲ್ಲ, ಅದು ಅದ್ಭುತವಾಗಿತ್ತು ಸರ್, ನಿಜಕ್ಕೂ ಅದ್ಭುತವಾಗಿತ್ತು. ಸಂತೋಷ ಸರ್. ಅದೇ ರೀತಿ ಸರ್, ಈಗ ನೀವೊಂದು ಡೈಲಾಗ್ ಹೇಳಿದ್ರಿ ಸರ್, ಈಗ ಅದೇ ರೀತಿ ಸಂಭಾಷಣೆ, ಒಂದು ಭಾವಾಭಿನಯ ಆಗಿರಬಹುದು, ಹಾಗೂ ಈ ವೇಷಭೂಷಣ ಆಗಿರಬಹುದು. ಸೊ ಈ ಎಲ್ಲದರಲ್ಲಿ ನೀವು ಹೆಚ್ಚು ಒಂದು ಪ್ರಾಮುಖ್ಯತೆ ನೀಡೋದು ಅದಕ್ಕೆ ಸರ್? ಅಂದ್ರೆ ಇಲ್ಲ ಆಯ್ಕೆ. ಈಗ ನೋಡಿ, ದುರ್ಯೋಧನ ಅಂತಂದ್ರೆ ಅವರು ಕನಿಷ್ಠ ಅಂದ್ರೆ ಒಂದು 5.5 ಅಡಿ 6 ಅಡಿ ನಿಲುವಿರ್ಬೇಕು, ದಷ್ಟಪುಷ್ಟವಾಗಿರ್ಬೇಕು, ಅವನ ಕಂಠ ಬಹಳ ಸದೃಢವಾಗಿರ್ಬೇಕು. ಆಮೇಲೆ ಸಂಗೀತ, ವಿಶೇಷವಾಗಿ ನಮ್ಮ ಪೌರಾಣಿಕ ನಾಟಕದಲ್ಲಿ ಎಲ್ಲ ಸಂಗೀತ ಬಲ್ಲವರೇ ಬರಲ್ಲ. ಹೌದು. ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡಾಗ ಅದನ್ನ ಗಟ್ಟಿಯಾಗಿ ತುಂಬತಕ್ಕಂಥದ್ದು ಗುರುಗಳ ಕೆಲಸ, ಸಂಗೀತ ನಿರ್ದೇಶಕರ ಕೆಲಸ. ಅದನ್ನ ಅಷ್ಟೇ ಪ್ರಾಜ್ಞರಾಗಿ ಪಡೆದು ಅದನ್ನ ಸಂಭಾಷಣೆ ಆಗ್ಬೋದು, ಇವು ಕಾಂಡಪದ್ಯಗಳಾಗ್ಬೋದು, ಅವುಗಳನ್ನೆಲ್ಲ
ಸದೃಢವಾಗಿ ಕಲಿತು ಅದನ್ನ ಕೊಡೋದಿದೆಯಲ್ಲ ರಂಗದ ಮೇಲೆ, ಅದು ಅಷ್ಟೇ ಕಷ್ಟದ ಕೆಲ್ಸನೇ. ಮುಖ್ಯವಾಗಿ ಆ ಪಾತ್ರ ವರ್ಣಾಲಂಕಾರದಲ್ಲಿ ಅವನಿಗೆ ಮೇಕಪ್ ಮಾಡಿದ್ರೆ ಆ ಪಾತ್ರಧಾರಿಗೆ ಆ ಪಾತ್ರಕ್ಕೆ ತಕ್ಕ ಹಾಗೆ ಮೇಕಪ್ ತಕ್ಕ ಹಾಗೆ ಅವರು ಡೈಲಾಗ್ ಡೆಲಿವರಿ ತಕ್ಕ ಹಾಗೆ ಅವರ ಶರೀರ, ಅಭಿನಯ ಎಲ್ಲವುಗಳು ಮೇಳೈಸಿದಾಗ ಮಾತ್ರನೇ ಆ ರಂಗಕ್ಕೆ ಒಂದು ಕಲೆ. ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವರು ಗೆಲ್ಬೇಕಾಗತ್ತೆ, ಅಂದ್ರೆ ಪಾಸ್ ಆಗ್ತಾ ಹೋಗ್ಬೇಕು. ಹೌದೌದು, ಗಂಧರ್ವ ಕಲೆ ಅದು. ನಾಟಕ ಅನ್ನೋದಿದೆಯಲ್ಲ ಗಂಧರ್ವ ಕಲೆ. ಆ ಪಾತ್ರಧಾರಿ ಪಾತ್ರ ಮಾಡವ್ರೆ ಅಂತಂದ್ರೆ ಅವ್ರು ಗಂಧರ್ವರಾಗಿರ್ತಾರೆ. ಆ ರೀತಿ ಮನೋಭಾವನೆ ಪ್ರತಿಯೊಬ್ಬ ಪಾತ್ರಧಾರಿಯಲ್ಲೂ ಬರ್ಬೇಕು. ಆಮೇಲೆ ಉಡಾಳ್ತನ ಅಲ್ಲೇನ್ ಕೆಲಸ ಮಾಡಲ್ಲ. ಉಡಾಳ್ತನ, ದಾಷ್ಟ್ಯತೆ, ಆಮೇಲೆ ದುಡ್ಡಿದೆ ನನ್ನ ಹತ್ರ, ನನ್ನ ಗೌಡನ ಮಗ, ನನ್ನ ಶ್ರೀಮಂತನ ಮಗ, ನಾನು ಪಾತ್ರ ಮಾಡಿದೆ ಅಂತಂದ್ರೆ ಅದು ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಆಗ್ಲಿ ಅಲ್ಲಿ ಆ ತರದ ಮೆಚ್ಚುಗೆ ಇರಲ್ಲ. ಮತ್ತೆ ಅದು ಗೊತ್ತಾಗತ್ತೆ ಸರ್, ಸ್ಟೇಜ್ ಮೇಲೆ ಹೋದಾಕ್ಷಣ ಅದು ಗೊತ್ತಾಗ್ಬಿಡತ್ತೆ. ಅದು ಹೌದೌದು, ಕಲಾವಿದರು ಯಾರು, ಕಲಾವಿದರು ಅಲ್ಲದವ್ರು ಯಾರು ಅನ್ನೋದು. ಅದನ್ನೆಲ್ಲ ಮೇಳೈಸ್ಕೊಂಡವಂತವ್ರು ಕಲಾವಿದರು, ಅವರಿಗೆ ಸಿಗುವಂತ ಗೌರವನೇ ಬೇರೆ. ಹೌದೌದು ಸರ್, ಈಗ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಗುರುಗಳ ಪಾತ್ರ ಅನ್ನೋದ್ರ ಬಗ್ಗೆ. ಸೊ ರಂಗಭೂಮಿಯಲ್ಲಿ ಗುರುಗಳ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ, ಮತ್ತು ನಿಮ್ಮ ಜೀವನದಲ್ಲಿ ಒಂದು ಪ್ರಭಾವ ಬೀರಿದಂತಹ ಗುರುಗಳು, ರಂಗ ಗುರುಗಳ ಬಗ್ಗೆ ಹೇಳ್ಬೇಕು ಸರ್. ನನಗೆ ನನ್ನ ಮೊದಲನೇ ಸರಿ ಪಾತ್ರ ಮಾಡಿದಾಗ ಗಂಗವಾರ ಮಲ್ಲಾಚಾರ್ ಅಂತ ಅವರು ನನ್ನ ಮೊದಲನೇ ಗುರುಗಳು. ಆ ತದನಂತರ ಬನವತ್ತಿ ರಾಮಚಂದ್ರ ಏನೋರು ಅಂತ ಅವ್ರು ನನ್ನ ಎರಡನೇ ಗುರುಗಳು. ಅವ್ರ ಬಳಿ ನಾನು ಸುಮಾರು ನಾಟಕಗಳನ್ನ ಮಾಡಿದೆ. ಆ ತದನಂತರ ಪಿ ವೇಣುಗೋಪಾಲ್ ಅವರು. ನಿರ್ದೇಶನದಲ್ಲಿ ನಮ್ಗೆ ಸುಲ್ಬೆರಿ ಸಿದ್ದರಾಮಣ್ಣವರು ಅಂತ ಅವರು. ಇವ್ರ ಜೊತೆ ಮಾಡ್ತಾ ನಾವು ಯಾವಾಗ ನಾವು ಕರುನಾಡ ರಂಗ ಕಲಾವಿದರ ಒಕ್ಕೂಟವನ್ನ ಸೇರ್ಕೊಂಡ್ವಿ. ಒಕ್ಕೂಟ ಸೇರಿದಾದ್ಮೇಲೆ ಅದು ನಾಟಕದ ಶೈಲಿ, ವಿಭಿನ್ನತೆ, ಏನಾದ್ರೂ ಒಂದು ಕತೆ ಅವುಗಳನ್ನೆಲ್ಲ ನಾವು ವಿಭಿನ್ನವಾಗಿ ಕೊಡ್ಬೇಕು ಪ್ರೇಕ್ಷಕರಿಗೆ ಅಂತ ತೀರ್ಮಾನ ಮಾಡಿ ಸ್ವಲ್ಪ ಬದಲಾವಣೆಗಳ ಕಡೆ ಗಮನ ಹೊರತು. ಅವಾಗ ನಮ್ಗೆ ಟಿ ರಮೇಶ್ ಅವರು ಅಂತ ಒಬ್ರು ಬಂದ್ರು, ಲೋಕೇಶ್ ಮೂರ್ತಿ ಅಂತ ಒಬ್ರು ಬಂದ್ರು ಗುರುಗಳು. ಹೀಗೆ ಒಂದಷ್ಟು ಜನ ಗುರುಗಳು ಬಂದ್ರು. ಗುರುಗಳ ಪಾತ್ರ ಎಷ್ಟಿರುತ್ತೆ ಅಂದ್ರೆ ರಂಗಭೂಮಿಯಲ್ಲಿ? ಖಂಡಿತವಾಗಿ ಗುರುಗಳ ಪಾತ್ರ ಎಷ್ಟಿರುತ್ತೆ ಅಂತ ನಮ್ಗೆ ಅಚ್ಚುಕಟ್ಟಾಗಿ ಗೊತ್ತಾಗಿದ್ದು ಅಂದ್ರೆ ಮೊನ್ನೆ 2024ರಲ್ಲಿ ನಾವೊಂದು ಯುಗೆ ಅಂತ ಒಂದು ನಾಟಕ ಮಾಡಿದ್ವಿ. ಮಾಡ್ಬೇಕು ಅಂತ ಪ್ರಯತ್ನ ಪಟ್ವಿ. ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ ಅವರು ನಮಗ್ ಸಹಯೋಗ ಕೊಟ್ಟಿದ್ರು. ಒಕ್ಕೂಟ ನಮ್ಮ ಒಕ್ಕೂಟದ ಸಹಯೋಗದಲ್ಲಿ ಮಾಡೋಣ ಅಂತ. ಯಾಕೆಂದ್ರೆ ಅದು ಖರ್ಚು ವೆಚ್ಚಗಳು ಜಾಸ್ತಿ ಇತ್ತು. ಆ ಯುಗೆ ನಾಟಕ ಒಂದು ಪರಿಕಲ್ಪನೆ ಕೊಟ್ಟಿದ್ರು ರಂಗಶ್ರೀ ರಂಗಸ್ವಾಮಿನವರು ಅಂತ. ಅವ್ರು ಏನ್ ಹೇಳಿದ್ರು, ಇವ್ರಿಗೆ ನಮ್ಮ ಗುರುಗಳಿಗೆ ಡಾಕ್ಟರ್ SLN ಸ್ವಾಮಿ ಅಂತ ಅವರು ಅನೇಕ ಮೀಡಿಯಾ ಜೊತೆ ಕೆಲಸ ಮಾಡಿದವರು. ಅವರು ನಿರ್ದೇಶನ ಅದಕ್ಕೆ. ಅವ್ರಿಗೆ ಒಂದ್ ಮಾತು ಹೇಳಿದ್ರು, ಅವ್ರು ಕೂತ್ ಮಾತಾಡುವಾಗ ಕಾಫಿ ಕುಡ್ಕೊಂಡು, ಗುರುಗಳೇ ನೀವೊಂದ್ ಕೆಲಸ ಮಾಡಿ, ಒಂದೇ ವೇದಿಕೆ ಮೇಲೆ ರಾಮಾಯಣ ಮಹಾಭಾರತ ತರುವಂತಹ ಒಂದು ಏನಾದ್ರು ಮಾಡಕ್ ಆಗುತ್ತಾ ಪ್ರಯೋಗ? ಅವ್ರು ನಾನು ಮಾಡ್ತೀನಿ ಅಂತ ಹೇಳಿ ಪುಸ್ತಕನೇ ಬರ್ದ್ಬಿಟ್ರು, ಯುಗೆ ಅಂತ. ಅದನ್ನ ತಂದು ಅಕಾಡೆಮಿ ಕೊಟ್ರು. ಅಕಾಡೆಮಿಯವರು ಇದು ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಬರುತ್ತೆ, ನಾವು ನಮ್ ಕೈಲಾದಷ್ಟು ಬರ್ಸ್ತೀವಿ, ಉಳಿದಿದ್ದು ಒಕ್ಕೂಟದ ಜೊತೆ ಮಾತಾಡಿ ನೋಡಿ ಅಂತ ನಮ್ಗೆ ಕೊಟ್ರು. ನಾವ್ ಹೇಳಿದ್ವಿ, ಸಂಪನ್ಮೂಲನ ಕ್ರೋಢೀಕರಿಸೋದು ನಮ್ಗೆ ಬಿಟ್ಬಿಡಿ, ಒಕ್ಕೂಟಕ್ಕೆ ಯಶಸ್ವಿ ಆಗ್ಬೇಕು ಅಂತ. ಸರ್ ನಾವ್ ಯೋಚನೆ ಮಾಡಕ್ಕಾಗಲ್ಲ. 60 ಜನ ಪಾತ್ರಧಾರಿಗಳು, ಒಂದೇ ವೇದಿಕೆ ಕತೆ ಹೇಗಿದೆ ಅಂತಂದ್ರೆ ಕಾಲಧರ್ಮ. ಆ ಕಾಲಕ್ಕೆ ತಕ್ಕಂಗೆ ಕಲಿಯುಗಕ್ಕೆ, ದ್ವಾಪರ ಯುಗಕ್ಕೆ, ತೇತ್ರ ಯುಗಕ್ಕೆ 3 ಕಾಲಧರ್ಮಗಳನ್ನ ವೇದಿಕೆ ಮೇಲೆ ತಂದು ಆಯಾ ಕಲಿಧರ್ಮ, ಯುಗ ಧರ್ಮಗಳನ್ನ ಅವರು ಬಿಂಬಿಸೋದು. ತೇತ್ರ ಯುಗದಲ್ಲಿ ಧರ್ಮದ ಇತ್ತು, ದ್ವಾಪರದಲ್ಲಿ ಅದೇ ಧರ್ಮ ಹೇಗಿತ್ತು, ಕಲಿಯುಗದಲ್ಲಿ ಇನ್ನೇನಾಗಿತ್ತು, ಏನಾಗಬಹುದು ಅನ್ನುವ ಒಂದು ಪರಿಕಲ್ಪನೆಯನ್ನ ಪ್ರೇಕ್ಷಕರು ಕೊಡೋದು. ಅಂದ್ರೆ ನಮ್ಗೆ ನಮ್ಮ ಉಪೇಂದ್ರ ಅವರು ಒಂದು ಸಿನಿಮಾ ತೆಗೆದಿದ್ರು. ಆತರ ಮೊದಲು ಆ ಕಾಲ ಧರ್ಮಗಳು ಹೇಳುವಂತದ್ದು ಕಥೆನ ಹೇಳ್ತಾ ಪಾತ್ರಗಳು ಬರೋದು. ಕ್ಷೇತ್ರಯುಗದ ರಾಮ ಬಂದು ಆ ಕಥೆಯನ್ನ ವಿಸ್ತಾರವಾಗಿ ಅವರು ಹೇಳ್ಬೇಕಾದ್ರೆ ಅವ್ರ ಜೊತೆ ಧರ್ಮರಾಯ ಕೂಡ ಬರ್ತಾನೆ. ದ್ವಾಪರದಲ್ಲಿ ನಮ್ಮ ಇದು ಹೇಗಿದೆ, ಕೃಷ್ಣ ಬರ್ತಾನೆ, ರಾಮ ಬರ್ತಾರೆ, ಈ ಕಡೆ ಕೌರವರು ಬರ್ತಾರೆ, ಆ ಕಡೆ ಪಾಂಡವರು ಬರ್ತಾರೆ, ಅದ್ರ ಮಧ್ಯೆ ರಾವಣ ಬರ್ತಾನೆ, ನಾನೇನ್ ಕಡಿಮೆ ಅಂತ. ಅಯ್ಯೋ, ಬಹಳ ವಿಭಿನ್ನವಾದ ನಾಟಕ, ಪ್ರಯೋಗಾತ್ಮಕವಾದ ನಾಟಕ. ಆ ನಾಟಕ ಯಾವ ಮಟ್ಟಕ್ಕೆ ಹೋಯ್ತು ಅಂತಂದ್ರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು ನಾಟಕ. 24 ಗಂಟೆಯಲ್ಲಿ ನಮಗೆ ದೆಹಲಿಯಿಂದ ಇದು ಬರುತ್ತೆ, ಒಂದು ಮೆಸೇಜ್, ಸಂದೇಶ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಯಾಕೆ ಅಚೀವ್ ಮಾಡಬಾರ್ದು ಈ ನಾಟಕನ ಅಂತ. ಆಮೇಲೆ ಆ ಡಾಕ್ಯುಮೆಂಟ್ರಿ ಎಲ್ಲ ನಾವು ಅದಕ್ಕೆ ಸಬ್ಮಿಟ್ ಮಾಡ್ತೀವಿ, ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆಗುತ್ತೆ. ಅದು ನನಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಆದ್ಮೇಲೆ ಅಲ್ಲಿನ ಸರ್ಟಿಫಿಕೇಟ್ಸ್ ಎಲ್ಲ ತಗೋಬಹುದು. ಬ್ರಹ್ಮಾಂಡ ಗುರುಜಿ ಅವ್ರ ಕೈಲಿ, ಉದಯ
ವಿದ್ಯಾಭಾನು ಕಲಾ ಸಂಘದಲ್ಲಿ ಅದನ್ನ ವಿತರಣೆ ಮಾಡ್ತೀವಿ. ಅದು ಎರಡನೇ ಒಂದು ಪ್ರತ್ಯೇಕವಾಗಿ ಇಡೋಣ. ಆದ್ರೆ ಅದು ರೆಕಾರ್ಡ್ ಆಯ್ತಲ್ಲ, ರೆಕಾರ್ಡ್ ಆಯ್ತು ಅಂತಂತಂದ್ರೆ ಕಲಾವಿದರಿಂದ ಮಾತ್ರ ಆಯ್ತಾ ಅಥವಾ ಅದ್ರ ಜೊತೆ ನಿರ್ದೇಶಕರ ಪಾತ್ರ ಗಟ್ಟಿಯಾಗಿತ್ತ ಅನ್ನೋದೇ ಪ್ರಶ್ನೆ. ಈಗ ನೀವು ಕೇಳಿದ ಪ್ರಶ್ನೆ ನಾನು ಬಂದೆ. ಒಬ್ಬ ಸಮರ್ಥವಾದ ನಿರ್ದೇಶಕ, ರಂಗ ನಿರ್ದೇಶಕ, ರಂಗ ಸಂಘಟಕ 60 ಜನ ಕಲಾವಿದರಿಗೆ ಆ ನಾಟಕದ ಆ ವಿಭಿನ್ನವಾದ ಪಾತ್ರಗಳ ಆ ವಿಭಿನ್ನ ಶೈಲಿಯ ನಿರ್ದೇಶನ ಕೊಡೋದಿದೆಯಲ್ಲ, ಮತ್ತೆ ಅದನ್ನ ಸಂಭಾಳಿಸಿಕೊಂಡು ಅಷ್ಟು ಆ ಒಂದು ಸ್ಟಫ್ ಅನ್ನ ಅವ್ರ ತಲೆಯಲ್ಲಿ ತುಂಬಬೇಕಾಗತ್ತೆ ಅಲ್ವಾ? ಹೌದೌದು. ನಿರಂತರ 2 ತಿಂಗಳ ಕಾಲಕ್ಕೆ ಅದು ಕಾರ್ಯಾಗಾರ. 2 ತಿಂಗಳಲ್ಲಿ ಕಾರ್ಯಾಗಾರ ಮಾಡಿ ಅದನ್ನ ಪರಿಪೂರ್ಣವಾಗಿಸಿ ರಂಗದ ಮೇಲೆ ತಂದು ಒಬ್ಬೇ ಒಬ್ಬ ಪಾತ್ರಧಾರಿ ಒಂದೇ ಒಂದು ಸಂಭಾಷಣೆಯನ್ನ ತಪ್ಪು ಆಡ್ದೇನೆ, ಒಂದೇ ಒಂದು ಅಭಿನಯವನ್ನ ತಪ್ಪು ಮಾಡ್ದೇನೆ ಅಷ್ಟು ಪ್ರಯೋಗಾತ್ಮಕವಾಗಿ ಕೊಟ್ಟಂತ ನಾಟಕ ನಾನು ನೋಡಕ್ಕೆ ಸಾಧ್ಯ ಇಲ್ಲ ಸರ್. ನೋಡಕ್ಕೆ ಸಾಧ್ಯ ಇಲ್ಲ. ಬಹಳ ವಿಭಿನ್ನವಾದ ನಾಟಕ. ನಮ್ಗೆ ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಎಲ್ಲಾ ಪಾತ್ರಧಾರಿಗಳಿಗೂ ಕಾಫಿ ಕೊಟ್ರು. ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ತಂಗಡಿಗೆ ಅವರು ನಮ್ಮನ್ನ ಪ್ರಶಂಸೆ ಮಾಡಿದ್ರು. ನಾಟಕ ಅಕಾಡೆಮಿ ಅಧ್ಯಕ್ಷರು KV ನಾಗರಾಜ್ ಮೂರ್ತಿ ಅವರಂತೂ ಬಹಳ ಸಂತೋಷ ಪಟ್ಬಿಟ್ರು. ನಾವು ಒಕ್ಕೂಟ ಕೊಟ್ಟಿದ್ದೇ ಒಳ್ಳೇದಾಯ್ತು ಅಂತ. ಈ ನಾಟಕವನ್ನ ಒಕ್ಕೂಟ ಕೊಟ್ಟಿದ್ ಬಹಳ ಒಳ್ಳೇದಾಯ್ತು, ಅವ್ರು ಎಲ್ಲವನ್ನ ಸಾಧನೆ ಮಾಡಿಬಿಟ್ರು ಅಂತ ನಮ್ಮ ಒಕ್ಕೂಟನ ಪ್ರಶಂಸೆ ಮಾಡಿದ್ರು. ನಾನು ಒಕ್ಕೂಟದ ಅಧ್ಯಕ್ಷನಾಗಿ ಎದೆ ತಟ್ಟಿಕೊಂಡು ಹೇಳುವಂತಹ ಒಂದು ಸ್ಥೈರ್ಯ, ಆ ಮನಸ್ಥೈರ್ಯ, ಒಂದು ಸಂತೋಷ, ಅಭಿಮಾನ ಎಲ್ಲವೂ ಬಂತು. ಆದ್ರೆ ಆ ನಾಟಕದ ಯಶಸ್ಸಿನ ಹಿಂದೆ ನನ್ನ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳು ನನ್ನೊಟ್ಟಿಗೆ ಸಾಮೂಹಿಕ ನಾಯಕತ್ವದಲ್ಲಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ರು. ಆ 20 ಜನ ಒಕ್ಕೂಟದ ಪದಾಧಿಕಾರಿಗಳೇನಿದೀವಿ ನಾವೆಲ್ಲರೂ ಬಹಳ ಗಟ್ಟಿತನದಿಂದ ನಿಂತ್ಕೊಂಡು ಅದನ್ನ ಮಾಡಿದ್ವಿ. ವಿಶೇಷವಾಗಿ ಯರಗುಂಟೆ ಶ್ರೀನಿವಾಸ್ ಅವರು ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಖಜಾಂಚಿಗಳು NT ಕೃಷ್ಣಣ್ಣವರು ಅಂತ, ಕೃಷ್ಣಪ್ಪನವರು ಅಂತ, ಅವರು ಉಪಾಧ್ಯಕ್ಷರುಗಳು, ಸಂಚಾಲಕರು, ಎಲ್ಲರೂ ಸಂಘಟನಾ ಕಾರ್ಯದರ್ಶಿಗಳು 20 ಜನ ನಮ್ಮೊಟ್ಟಿಗೆ ಅವಿರತವಾಗಿ ದುಡಿದ್ರು, ಅವಿರತವಾಗಿ ಕೆಲಸ ಮಾಡಿದ್ರು. ಒಂದು ಯಶಸ್ವಿ ಪ್ರಯೋಗ ನಾಟಕ ಯಶಸ್ವಿಯಾಗಿ ಅದು ದಾಖಲೆನೇ ಆಗೋಯ್ತು. ಸರ್, ಅದೇ ರೀತಿ ಈಗ ತಮ್ಮ ಒಂದು ವೈಯಕ್ತಿಕ ಜೀವನಕ್ಕೆ ಬರೋದಾದ್ರೆ ತಮ್ಮ ಯಾವ ವೃತ್ತಿಯಲ್ಲಿ ತಾವು ಅಂದ್ರೆ ಮುಂದುವರಿತಿದ್ದಾರೆ ಅಥವಾ ಕಲಾವಿದರಾಗಿನೇ ಇದ್ದೀರಾ ಅಥವಾ ಯಾವ ರೀತಿ ಸರ್? ಇಲ್ಲ, ಕಲಾವಿದನಾಗಿದ್ದೆ ನಾನು. ಕಲಾವಿದರ ಜೊತೆ ಒಳಗೆ ಜಯ ಕರ್ನಾಟಕ ಅಂತ ಒಂದು ಮುತ್ತಪರಯ್ಯವರ ಸಂಘಟನೆ ಅದು. ಆ ಸಂಘಟನೆಯಲ್ಲಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ, ತದನಂತರ ರಾಜ್ಯ ಉಪಾಧ್ಯಕ್ಷರಾಗಿ, ಆಮೇಲೆ ನಾನು 4 ವರ್ಷಗಳ ಕಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷನಾಗಿ, 2 ವರ್ಷ ಬೆಂಗಳೂರು ಅಧ್ಯಕ್ಷರಾಗಿ, ಆಮೇಲೆ ವಕ್ತಾರನಾಗಿ ಆ ಸಂಘಟನೆಯಿಂದ ಹೊರಗಡೆ ಬಂದ್ಬಿಟ್ಟೆ ಅವರು ತಿರೋದ್ಮೇಲೆ. ಈಗ ನಮ್ ಯುವ ಕನ್ನಡಿಗರ ಸೇನೆ ಅಂತ ಒಂದು ನಮ್ಮ ನೇಲನ ರಾಮಪ್ರಸಾದ್ ಅವರದು ಇದೆ, ಅಲ್ಲಿ ನನ್ನನ್ನು ಗೌರವಾಧ್ಯಕ್ಷರಾಗಿ ಇಟ್ಕೊಂಡಿದ್ದಾರೆ. ಸಲಹೆ ಸೂಚನೆಗಳಿಗೆ ಅದೇ ಅವಾಗ ಏನಾದ್ರು ಅವಶ್ಯಕತೆ ಬಿದ್ದಾಗ, ಆ ಕನ್ನಡ ಪರ ಸಂಘಟನೆಗೆ ನನ್ನ ಅವಶ್ಯಕತೆ ಇದ್ದಾಗ ನಾನು ಹೋಗ್ಬರ್ತೀನಿ. ಉಳಿದಂತೆ ನನಗೆ ನನ್ನ ಸ್ವಂತ ಕೃಷಿ ಬದುಕಿದೆ. ಆ ಕೃಷಿಯಲ್ಲಿ ನಾನು ನನ್ನನ್ನ ತೊಡಗಿಸ್ಕೊಂಡಿದ್ದೇನೆ. ಎಲ್ಲಿ ಸರ್? ಬೆಂಗಳೂರಲ್ಲಿ? ಬೆಂಗಳೂರಿಲ್ಲ ಸರ್, ನಂದು ಹಳ್ಳಿ ಜೋಡಿಸ್ಕೂರು ಅಂತ. ನಮ್ಮ ಹಳ್ಳಿಲೆಲ್ಲ ಜಮೀನುಗಳೆಲ್ಲಾನು ರಿಯಲ್ ಎಸ್ಟೇಟ್ ಇದಕ್ಕೆ ಸಿಕ್ಕಾಕೊಂಡು ಪಾಪ ಎಲ್ಲ ಜಮೀನುಗಳು ಕಳ್ಕೊಬಿಟ್ರು ಸುಮಾರು ಜನ. ನಾನು ಕೊಡ್ಲಿಲ್ಲ. ನಮ್ಮಪ್ಪ ಯಾವುದೇ ಕಾರಣಕ್ಕೂ ಜಮೀನುಗಳು ಕೊಡಬಾರ್ದು ಅನ್ನೋದು ಒಂದೇನೋ ನಮ್ಮ ಮನ್ಸಲ್ಲಿ ತುಂಬಿಟ್ಟಿದ್ರು. ಹಂಗಾಗಿ ನಾನು ಜಮೀನು ಕೊಡಕ್ ಹೋಗ್ಲಿಲ್ಲ. ಒಂದಷ್ಟು ಜಮೀನು ನರಸಾಪುರದ ಹತ್ರ ಒಂದಷ್ಟು ಜಮೀನಿದೆ, ಒಂದು 6-7 ಎಕರೆ. ಅಲ್ಲಿ ನಮ್ಮ ಕೃಷಿಯಲ್ಲಿ ನಾವು ತೊಡಸ್ಕೊಂಡಿದ್ದೀವಿ. ಉಳಿದಂತೆ ನನ್ನ ಶ್ರೀಮತಿಯವರು ಆಕ್ಯೂ ಹೀಲಿಂಗ್ ಸೆಂಟರ್ ಅಂತ ಅನ್ಬಿಟ್ಟು ಸೂಜಿ ಥೆರಪಿ ಅದು, ಅದರಲ್ಲಿ ಅವ್ರು MD ಮಾಡಿದ್ದಾರೆ. ಅವರು ಅದನ್ನ ನೋಡ್ಕೋತಾ ಇದ್ದಾರೆ. ನನ್ನ ಒಬ್ಬ ಮಗ ಶ್ರವಣ್ ಗೌಡ ಅಂತ, ಅವನು BE ಮುಗಿಸಿ ಬೇರೆ ಸಾಫ್ಟ್ವೇರ್ ಕಂಪ್ನಿಲಿ ಏನೋ ಒಂದು ಇದ್ ಮುಗಿಸಿ ಅವನು 4-5 ವರ್ಷದಿಂದ ಸಾಫ್ಟ್ವೇರ್ ಇದ್ರಲ್ಲಿ ಕೆಲಸ ಮಾಡ್ತಾವ್ರೆ. ಅದೇ ರೀತಿ ಸರ್, ಈಗ ಕೃಷಿ ವೃತ್ತಿ ಆಗಿರ್ಬೋದು ಮತ್ತು ರಂಗಭೂಮಿ, ಈ ಎರಡನ್ನು ವೃತ್ತಿ ಪ್ರವೃತ್ತಿಯನ್ನ ಯಾವ ರೀತಿ ಒಂದು ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗ್ತಿದ್ರಿ ಸರ್? ಯಾವ ರೀತಿ ತಮಗೆ ಟೈಮ್ ಸಿಗುತ್ತೆ ಅನ್ನೋದ್ರ ಬಗ್ಗೆ? ಸಮಯ ಯಾವ್ದಕ್ಕೂ ಸಿಗಲ್ಲ ಸರ್, ಯಾವ್ದಕ್ಕೂ ಸಿಗಲ್ಲ. ನನಗೆ ನಾನು ಯೋಗ ಕ್ಲಾಸ್ ಹೋದಾಗ ನನ್ನ ಯೋಗ ಗುರುಗಳು ಬೋರೇಗೌಡರು ಅಂತ ಹೇಳೋರು, ಗೌಡ್ರೆ ನಾನು ಸುಮಾರು ಜನನ ಯೋಗಕ್ಕೆ ಬನ್ನಿ ಅಂತ ಕರಿತೀನಿ. ಯೋಗಕ್ಕೆ ಬನ್ನಿ ಅಂತಂದ್ರೆ ಅವರು ಸಮಯ ಇಲ್ಲ ಸಾರ್ ಅಂತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಮಲ್ಕೊಂಡು ಫ್ಯಾನ್ ತಿರುಗ್ತಾ ಇರ್ತದಲ್ಲ, ಅದನ್ನ ನೋಡ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ ಸಮಯ ಇರುತ್ತೆ ಹೇಗೆ ಅಂತ. ನಿಜ ಸರ್. ಆರೋಗ್ಯ ಹಾಳು ಮಾಡ್ಕೊಂಡು ಆಸ್ಪತ್ರೆಯಲ್ಲಿ ಹೋಗಿ ಅಡ್ಮಿಟ್ ಆಗ್ತಾರೆ. ಅವಾಗ ಅವ್ರಿಗೆ ಸಮಯ ಇರ್ತದಲ್ಲ ಮಲ್ಕೊಂಡಿರಕ್ಕೆ, ವಾರಗಟ್ಲೆ ಮಲ್ಕೊಂಡಿರ್ತಾರೆ ಅಡ್ಮಿಟ್ ಆಗಿ. ಯೋಗಕ್ಕೆ ಬನ್ನಿ ಅಂದ್ರೆ ಸಮಯ ಇಲ್ಲ ಅಂತಾರೆ ಅಂತ ಅನ್ನೋರು. ಹೌದು. ನನಗೆ ಆ ಮನಸ್ಸಲ್ಲಿ
ಸಮಯ ನಮ್ಗೆ ನೋಡಿ ಸರ್, ಬೇಕಾದಷ್ಟು ಸಮಯ ಇರ್ತದೆ. ಇವತ್ತು ಹೌದು. ಸುಮಾರು ಜನ ಹ್ಮ್ ಸುಮಾರು ಗಂಟೆಗಳ ಕಾಲ ಮೊಬೈಲ್ ಮುಂದೆ ಇರ್ತಾರೆ, ಹ್ಮ್ 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 ಮೊಬೈಲ್ ಮುಂದೆನೆ ಇರ್ತಾರೆ. ಹೌದೌದು. ಎದ್ದೋಗ್ ಮನೆ ಮುಂದೆ ಇರೋ ಗಿಡಕ್ಕೆ ನೀರ್ ಹಾಕಲ್ಲ. ನೀರ್ ಹಾಕಲ್ಲ. ಹೌದು. ಮನೆ ಮುಂದೆ ಗಿಡ ಬಾಡಿರ್ತದೆ, ಅದಕ್ಕೆ ಹೋಗಿ ನೀರ್ ಹಾಕಲ್ಲ. ಯಾರಿಗೂ ಹೇಳ್ತಾರೆ ನೀರ್ ಹಾಕು ಅಂತ ಹೇಳ್ತಾರೆ, ಇವ್ರು ಮೊಬೈಲ್ ಅಲ್ಲಿ ಇರ್ತಾರೆ. ಹ್ಮ್ ಆತರ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ಬಂದ್ಬಿಟ್ಟಿದೆ. ಆದ್ರೆ ಎಲ್ಲರೂ ಆತರ ಇಲ್ಲ, ಪ್ರತಿಯೊಬ್ರುನು ಕೆಲವ್ರು ಅಷ್ಟೇ ಆತರ ಮಾಡ್ಕೊಂಡ್ಬಿಟ್ಟವ್ರೆ ಹೌದು. ಬದುಕಿನ ಇದನ್ನ. ನಮ್ಮಂತವ್ರು ಏನ್ ಮಾಡ್ತೀವಿ ಅಂತಂತಂದ್ರೆ ಎಲ್ಲಾ ಸಮಯನು ಎಲ್ಲದಕ್ಕೂ ವಿನಿಯೋಗ ಮಾಡ್ಕೊಂಡು ಹ್ಮ್ ಓಡಾಡ್ತಾ ಇರ್ತೀವಿ. ಒಂದಷ್ಟು ಹೋರಾಟಕ್ಕೆ, ಕನ್ನಡ ಪರ ಹೋರಾಟ ಅಂತ ಬಂದಾಗ ಹೋರಾಟಕ್ಕೆ, ಹ್ಮ್ ಒಂದಷ್ಟು ಸಭೆ ಸಮಾರಂಭಗಳಿಗೆ, ಹ್ಮ್ ಒಂದಷ್ಟು ನಾಟಕಕ್ಕೆ, ಹ್ಮ್ ಹೀಗೆ ಒಂದಷ್ಟು ಕೃಷಿಗೆ ಹ್ಮ್ ನಮ್ಮ ಸಮಯನ ಹಂಚ್ಕೊಂಡ್ಬಿಟ್ಟಿದೀವಿ. Yes, sir. ಯಾವ ಸಮಯದಲ್ಲಿ ಏನ್ ಮಾಡಕ್ ಸಾಧ್ಯನೋ ಅದನ್ನ ಮಾಡ್ಕೊಂಡು ಅದಕ್ಕೆ ಅಷ್ಟು ಸಮಯ ಕೊಡ್ಬೇಕು, ಹೌದು, ಸಮಯ ಹೌದು. ಹಂಚಿಕೆ. ಹೌದು ಕೊಟ್ರೆ ಮಾತ್ರ ಎಲ್ಲದ್ರಲ್ಲೂ ಇರ್ತೀವಿ, ಹೌದು. ತೊಂದ್ರೆ ಏನಿಲ್ಲ. ಹೌದೌದು. ಹೌದು, ಎಸ್ ಸರ್. ಈಗ ವೃತ್ತಿ ಪ್ರವೃತ್ತಿ ಹವ್ಯಾಸ ಎಲ್ಲವುಗಳು ಕರ್ಕೊಂಡು ಹೋಗ್ತಾ ಇರ್ತದೆ. ಯಾವ್ದು ಇಲ್ಲ ಅಂದ್ರೆ ಮನುಷ್ಯ ಏನೋ ಬೇರೆ ಏನೋ ಆಗ್ಬಿಡ್ತಾನೆ ಸರ್. ಹೌದೌದು ಸರ್. ವಿಶೇಷ ಏನು ಅಂತಂದ್ರೆ, ನಾನು ಮೊದಲು ಕಲಾಕ್ಷೇತ್ರಕ್ಕೆ ಬಂದಾಗ, ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಾಗ ನನಗೆ ಮೊದಲನೇ ಸಾರಿ ಸಿಕ್ಕಿದ್ದು ಸ್ಟಾಂಪ್ ವೆಂಕಟೇಶ್ ಅವರು ಅಂತ. ಸ್ಟಾಂಪ್ ವೆಂಕಟೇಶ್ ಅಂತಂದ್ರೆ ಅವ್ರು ಮಾಡದೇ ಇರೋ ಪಾತ್ರನೇ ಇಲ್ಲ. ಅವರು ಕಾಲಭೈರವ ಗಂಗಾಧರ್ ಅವ್ರದೊಂದು ಟೀಮ್ ಇತ್ತು. ಹಾಪ್ಕಾಮ್ ವೆಂಕಟೇಶು, ಜಲಮಂಡ್ಲಿ ರಾಮಚಂದ್ರಯ್ಯ, ಡಬ್ಲ್ಯೂ ಶಾಂತಕುಮಾರ್, ವರ್ಧಣ್ಣ, ಹೀಗೆ ಕಬಡ್ಡಿ ರಾಮಚಂದ್ರು, ವಾಸು, ಹೀಗೆ ಅನೇಕರ ಒಂದು ತಂಡ ಅಲ್ಲಿ ರವೀಂದ್ರ ಕಲಾಕ್ಷೇತ್ರದ ಹತ್ರ. ವಿಶೇಷವಾಗಿ ಇವರು ಯಾರು, ನಮ್ಮ ಸ್ಟಾಂಪ್ ವೆಂಕಟೇಶ್ ಅವರು ದುರ್ಯೋಧನ ಪಾತ್ರಕ್ಕೆ ಈಗ ಬರ್ಬೇಕು, ಕೃಷ್ಣನ ಪಾತ್ರದಲ್ಲಿ ಕೊಳಲಿಡ್ಕೊಂಡು ಕೃಷ್ಣ ಈಗ ನಿಂತಿರ್ಬೇಕು, ವಿದುರ ಅಂತಂತಂದ್ರೆ ಅವನ ಹಾವಭಾವ ಅಭಿನಯ ಹೀಗಿರ್ಬೇಕು, ಈ ಎಲ್ಲವುಗಳನ್ನ ತಿದ್ದಿ ತೀಡ್ತಾ ಇರ್ತಕ್ಕಂಥ ವ್ಯಕ್ತಿ. ಸುಮ್ನೆ ಇರ್ತಾನೆ ಇರ್ಲಿಲ್ಲ ಅವರು. ಯಾರೇ ಪಾತ್ರ ಮಾಡ್ಲಿ ನೇರವಾಗಿ ಹೋಗಿ ಈ ಪಾತ್ರ ಹೀಗಿರ್ಬೇಕಾಗಿತ್ತು, ನೆಕ್ಸ್ಟ್ ಬಂದಾಗ ಇದನ್ನ ತಿದ್ಕೊಳ್ಳಿ ಅಂತ ನೇರವಾಗಿ ಹೇಳ್ತಾ ಇದ್ದಂತ ವ್ಯಕ್ತಿ ಕೂಡ. ಅನೇಕ ನಾಟಕಗಳನ್ನ ಮಾಡಿಸಿದ್ರು ಅವ್ರು. ನಮ್ ಜೊತೆನೂ ಪಾತ್ರ ಮಾಡಿದ್ರು ಅವ್ರು. ದುರ್ಯೋಧನ, ನಾನ್ ಕೃಷ್ಣ. ಬಹಳ ವಿಶೇಷವಾದ ವ್ಯಕ್ತಿ ಅವರು. ಹೌದು ಕಲಾಕ್ಷೇತ್ರದಲ್ಲಿ ಆ ತರದವರು ಒಂದಷ್ಟು ಬ್ರಿಲಿಯಂಟ್ ಎಷ್ಟು ಜನ ಇದ್ರು. ಅವರ ಸಮಯದಲ್ಲೇ ನಾವು 108 ಗಂಟೆಗಳ ಕಾಲ ಇದು ಮಾಡಿದ್ದು ಅವರ ನೇತೃತ್ವದಲ್ಲಿ ಗಿನ್ನಿಸ್ ದಾಖಲೆಗೆ. ಅವರನ್ನು ನಾವು ಮರಿಲೇಬಾರದು. ಸರ್, ಅದೇ ರೀತಿ ಈಗ ತಮ್ಮ ಕನ್ನಡ ಪರ ಹೋರಾಟಗಾರರಾಗಿ ತಮ್ಮ ಒಂದು ಜೀವನದ ಬಗ್ಗೆ ಅಥವಾ ಸಾಮಾಜಿಕ ಸೇವೆ ಬಗ್ಗೆ ಮಾತಾಡೋದಾದ್ರೆ ಅದ್ರ ಬಗ್ಗೆ ತಿಳಿಸ್ಬೇಕು ಸರ್. ಈಗ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯರಿಗೂ ಅವನ ಮಾತೃಭಾಷೆ ಬಹಳ ಮುಖ್ಯ. ಹೌದು. ಮಾತೃಭಾಷೆಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬರ್ತಾ ಇದೆ ಅಂತಂದಾಗ ಎಚ್ಚೆತ್ಕೋಬೇಕಾದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಹೌದು. ಆಮೇಲೆ ನಮ್ಗೆ ಈ IT-BT ಎಲ್ಲ ಬಂತು, ಬೆಂಗಳೂರು ಬಹಳ ಅಭಿವೃದ್ಧಿ ಪಥದತ್ತ ಸಾಗ್ತು, ದೇಶದ ಅನೇಕ ರಾಜ್ಯಗಳಿಂದ ಹೊರದೇಶದ ಎಲ್ಲಾ ಜನ ಬಂದು ಬೆಂಗಳೂರಲ್ಲಿ ಸೇರೋ ಹಾಗಾಯ್ತು ಅಂತಂದಾಗ ಆ ಮೂಲ ಭಾಷೆಯನ್ನ ಮರೆತು ಬೇರೆ ಭಾಷೆಗಳಿಗೆ ಅಂಧಾನುಕರಣೆ ಆಗೋದಕ್ಕೆ ಅಲ್ವಾ ಫ್ಯಾಷನ್ ಅಂತ ಹೇಳ್ತಾರಲ್ಲ, ಆತರ ನಾವು ಆಂಗ್ಲ ಭಾಷೆನೇ ಮಾತಾಡೋದೊಂದು ಫ್ಯಾಷನ್, ಅದೊಂದು ಶೈಲಿ, ಅಲ್ವಾ? ಶುರುವಾಗದೆ ಹಾಗಾಗ್ಬಿಟ್ಟು ಏನಾಗ್ಬಿಡ್ತು, ಭಾಷೆಗೆ 2500 ವರ್ಷಗಳ ಹಿಂದಿನಿಂದ ಬಂದಂತ ಒಂದು ಅಸ್ತಿತ್ವದ ಭಾಷೆ ತನ್ನ ಅಸ್ಮಿತೆಯನ್ನ ಕಳ್ಕೊತಾ ಇದೆ ಅಂತಂದಾಗ ಪ್ರತಿಯೊಬ್ಬನ ನಾಡಿ ಮಿಡಿತ, ಪ್ರತಿಯೊಬ್ಬನ ಹೃದಯ ಬಡಿತ, ಅಭಿಮಾನ, ಸ್ವಾಭಿಮಾನ ಎರಡನ್ನೂ ಕ್ರೋಢೀಕರಿಸಿ ಭಾಷೆಯ ಉಳಿವಿಗಾಗಿ ಹೋರಾಡಬೇಕಾದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಹೌದು ಸರ್. ಹಾಗಾಗಿ ಅನೇಕ ಕನ್ನಡ ಸಂಘಟನೆಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ನಾವು ಹೇಳೋದಿಷ್ಟೇ, ಯಾವುದೇ ಭಾಷಿಗರಾಗಿರ್ಲಿ, ಯಾವುದೇ ಭಾಷಿಗರು ಇಲ್ಲಿ ವೃತ್ತಿ ಅರಿಸಿ ಬಂದಿರ್ಲಿ, ಆದ್ರೆ ನನ್ನ ಭಾಷೆಗೆ ಧಕ್ಕೆ ತರುವಂತ ಕೆಲಸ ಆಗ್ತು ಅಲ್ವಾ? ಇಲ್ಲಿ ಉದ್ಯೋಗ ಹರಿಸಿ ಬಂದಿರ್ತೀರಾ, ನಿಮ್ಗೆ ಇಲ್ಲಿನ ನೀರ್ ಬೇಕು, ನೆಲ ಬೇಕು, ಮಣ್ಣು ಬೇಕು, ಕೆಲಸ ಬೇಕು, ಜೀವನ ಕಟ್ಟಿಕೊಳ್ಳಲಿಕ್ಕೆ ಇಲ್ಲಿನ ನೆಲೆ ಬೇಕು ನಿಮ್ಗೆ. ಆದ್ರೆ ನನ್ನ ಭಾಷೆ ಬೇಡ ಅಂತಂದಾಗ ಎಲ್ಲೋ ಒಂದ್ ರೀತಿ ನಮ್ಗೆ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಆಗ ಅನಿವಾರ್ಯವಾದ ಹೋರಾಟ ಮಾಡ್ಲೇಬೇಕು. ಆಮೇಲೆ ಕೆಲವು ಸರಿ ಸರ್ಕಾರಗಳು ಕಾನೂನಿನ ತೊಡಕುಗಳ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡಿ ನದಿ ನೀರು ಹಂಚಿಕೆಗಳು, ನಮ್ಮ ಕನ್ನಡಿಗರಿಗೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ ಅಂತಂದಾಗ ಬೇರೆ ರಾಜ್ಯಗಳಿಗೆ ನೀವು ವ್ಯವಸಾಯಕ್ಕೆ ನೀರು ಬಿಟ್ಬಿಟ್ಟಾಗ ಅದೆಲ್ಲೋ ಒಂದ್ ಕಡೆ ಬಹಳ ಕಷ್ಟ ಆಗತ್ತೆ ತಡ್ಕೊಳಕ್ಕೆ. ಅದು ಒಂದು ಗಡಿ ವಿಷಯ ಬಂದಾಗ ನಮಗೆ ಮರಾಠರ ಕಾಲದಲ್ಲಿ ಆಗಿದ್ದಂತಹ ಗಡಿ ಗುರುತುಗಳು, ಬ್ರಿಟಿಷರ ಕಾಲದಲ್ಲಾಗಿದ್ದಂತಹ ಗಡಿ ಗುರುತುಗಳು, ಈ 75 ವರ್ಷಗಳಲ್ಲಿ ಇಷ್ಟು ಸರ್ಕಾರಗಳು ಬಂದವು. ಇವತ್ತಿನವರೆಗೂ ಯಾವುದೇ ಭಾಗದಲ್ಲಿ, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಗಡಿ ಕಲ್ಲುಗಳನ್ನ ಗುರುತಿಸುವಂತ ಕೆಲಸ ಆಗ್ಲೇ ಇಲ್ಲ. ಹೌದು.
ಆ ಸರ್ವೆನೇ ಆಗ್ಲಿಲ್ಲ. ಈಗ ಸರ್ಕಾರ ಒಂದು ಸರ್ಕಾರಿ ಕೈಗೆತ್ಕೋಬೇಕು. ಹೌದೌದು. ಹಿಂದೆ ಹಾಕಿದ್ದಂತ ಗಡಿ ಕಲ್ಲುಗಳು ಎಲ್ಲೆಲ್ಲಿದ್ವು, ಈಗ ಆ ಕಲ್ಲುಗಳು ಏನಾಗಿದ್ದಾವೆ. ಆ ಆಂಧ್ರ ಭಾಗದಲ್ಲಿ ಗಣಿಗಾರಿಕೆ ಬಂದು ಗಡಿ ಕಲ್ಲುಗಳನ್ನೇ ಕಿತ್ತಾಕ್ಬಿಟ್ರು. ಈ ಸರ್ವೆ ಮಾಡಿದ್ರೆ ಈ ಕಲ್ಲುಗಳನ್ನ ಎಲ್ಲಿಡ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅಷ್ಟರ ಮಟ್ಟಿಗೆ ಅಧ್ವಾನ ಆಗ್ಬಿಟ್ಟೈತೆ. ಹೌದು ಸರ್. ಏನ್ ಮಾಡ್ತೀರಾ? ಅದೇ ಈಗ ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿ ಅವರು ಯಾವಾಗೋ ಮಾಡಿಕೊಟ್ಟಿದ್ದು, ಅವ್ರಿಗೆ ಗೊತ್ತಿಲ್ಲ, ಗುರಿ ಇಲ್ಲ. ಬ್ರಿಟಿಷರದ್ದು ನೀವು ಹೇಳಿದ್ರಿ. ಸೊ ಅವ್ರು ಮಾಡಿಕೊಟ್ಟಿದ್ದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಿದ್ವಿ. ಇವರು ಹೊಸದಾಗಿ ಏನಾದ್ರು ನಮ್ಮದು ಅಂತ ಏನು ಮಾಡ್ಲಿಲ್ವಲ್ಲ. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಹೌದಾ? ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕೆಲಸ ಮಾಡಬೇಕಾದ ಪ್ರಾಧಿಕಾರ ಏನ್ ಮಾಡ್ತಾ ಇದೆ? ಹೌದು. ಸರ್ಕಾರಕ್ಕೆ ಅನೇಕ ಸಾರಿ ಅನೇಕ ಅಂಶಗಳನ್ನ, ಅನೇಕ ಪ್ರತಿಗಳನ್ನ, ಅನೇಕ ಒತ್ತಾಯಗಳನ್ನ ಸರ್ಕಾರ ಮಾಡುತ್ತೆ. ಸಂಸ್ಕೃತಿ ಇಲಾಖೆ ಸಚಿವರು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಗಮನ ಕೊಡಕ್ ಆಗಲ್ಲ ಅವ್ರ ಕೈಲಿ. ಹೌದು. ನಮ್ಮಲ್ಲಿ ನೋಡಿ, ಭಾಷೆಗೆ ಬದ್ಧತೆ, ಇಚ್ಛಾಶಕ್ತಿ ಬಹಳ ಮುಖ್ಯ. ಯಾವುದೇ ಸರ್ಕಾರ ಬರ್ಬೋದು, ಯಾರೇ ಮುಖ್ಯಮಂತ್ರಿಗಳಾಗ್ಬೋದು, ಭಾಷೆಯ ಮೇಲೆ ಹಿಡಿತಾ ಇದೆಯಲ್ಲ ಅದು ಬಹಳ ದೊಡ್ಡದು. ಆ ಭಾಷೆ ಕೊಡ್ತಕ್ಕಂತ ಗೌರವ ಮತ್ತು ಒತ್ತು, ವಿಶೇಷವಾಗಿ ಒತ್ತು, ಅವೆರಡು ಅವ್ರ ಮನ್ಸಿಗೆ ಬರ್ಬೇಕು. ಅವ್ರ ಮನ್ಸಿಗೆ ಬರ್ಬೇಕು. ನೋಡಿ, ನೀವು ಈ 2 ರಂಗಗಳು ಬಹಳ ವಿಶೇಷವಾದ ರಂಗಗಳು. ಪ್ರತಿಯೊಂದು ರಾಜ್ಯದಲ್ಲಿ 2 ರಂಗಗಳಿವೆ. ಒಂದು ರಾಜಕೀಯ ರಂಗ, ಎರಡನೇದು ಸಿನಿಮಾ ರಂಗ. ಪ್ರಚಲಿತವಾಗಿರೋದು, ಆಮೇಲೆ ಗಟ್ಟಿಯಾಗಿರ್ತಕ್ಕಂಥ, ನೆಲಗಟ್ಟನ ಗಟ್ಟಿಯಾಗಿ ನಿಲ್ಸ್ಕೊಂಡಿರ್ತಕ್ಕಂಥದ್ದು. ಈ 2 ರಂಗಗಳು ಯಾವ ಭಾಷೆಯ ಆಧಾರದ ಮೇಲೆ ಇವೆ ಅಲ್ವಾ? ಅದೇ ನಾಡಿನ ಭಾಷೆನೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತಾರೆ, ಕರ್ನಾಟಕ ರಾಜ್ಯದ ಸಚಿವರು ಅಂತಾರೆ. ಕರ್ನಾಟಕ ರಾಜ್ಯದ ಭಾಷೆ ಯಾವುದು, ಕರ್ನಾಟಕ ರಾಜ್ಯದ ಗಡಿ ಯಾವುದು ಅಂತ ಕೇಳಿದ್ರೆ ಹೇಳ್ಬೇಕಾದ್ ಯಾರು? ರಾಜಕೀಯ ರಂಗದವರು, ಹೌದು ಅಲ್ವಾ? ಅದಕ್ಕೆ ಒತ್ತು ಕೊಡ್ಬೇಕಾಗಿರೋದು ಯಾರು? ಸಿನಿಮಾ ರಂಗದವರು. ಸಿನಿಮಾ ರಂಗ, ಕನ್ನಡ ಸಿನಿಮಾ ರಂಗ ಯಾವ ಭಾಷೆಯ ಮೇಲೆ ಸಿನಿಮಾ ಮಾಡ್ತಾ ಇದೆ ಅಲ್ವಾ? ಕನ್ನಡ ಮೇಲೆ ಮಾಡ್ತಾ ಇದೆ. ಅವ್ರ ಭಾಷೆ ಸಿನಿಮಾದಲ್ಲಿ ಬಳಸಂತ ಭಾಷೆ ಯಾವುದು? ಕನ್ನಡ. ಕನ್ನಡದ ಭಾಷೆ, ಕನ್ನಡದ ಚಿತ್ರರಂಗ ಅಂತಂದ್ಮೇಲೆ ಅವರು ಯಾವ ಭಾಷೆಗೆ ಆದ್ಯತೆ, ಪ್ರಾಮುಖ್ಯತೆ ಕೊಡ್ಬೇಕು? ಕನ್ನಡಕ್ಕೆ ಅಲ್ವಾ? ನೀವು ಪ್ರಖ್ಯಾತವಾಗಿರ್ತಕ್ಕಂಥ, ಬಲಿಷ್ಠವಾಗಿರ್ತಕ್ಕಂಥ 2 ರಂಗಗಳು ಕನ್ನಡದ ಗಡಿ ಬಗ್ಗೆ, ಕನ್ನಡದ ನಿಲುವುಗಳ ಬಗ್ಗೆ ತಾರತಮ್ಯನೋ, ಉದಾಸೀನನೋ ಏನೋ ಒಂದು ಮಾಡಿದ್ರೆ ಇನ್ ಪರಿಗಣಿಸ್ಬೇಕಾಗಿರೋರು ಯಾರು? ಪಕ್ಕದ ರಾಜ್ಯದವರ? ಪಕ್ಕದ ರಾಜ್ಯದವ್ರನ್ನ ನೋಡಿ ಕಲಿಬೇಕಾಗಿರೋದು ನಿಜಕ್ಕೂ ಕಲಿಬೇಕು ನಾವು. ಪಕ್ಕದ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಮಲಯಾಳಿ, ಇಲ್ಲಿ ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವ್ರಿಗೆ ಭಾಷೆ ಕೊಡುವಂತ ಆದ್ಯತೆ, ಪ್ರಾಮುಖ್ಯತೆ, ನೀವು ಗಮನಿಸಿ ನೋಡಿ. ಹೌದೌದು ಸರ್, ಗಮನಿಸ್ಬಿಡಿ ಸರ್. ಈಗ ನಾವು ಬಳಸತಕ್ಕಂತಹ ನೋಟಿನ ಮೇಲೆ, ಭಾರತ ದೇಶದ ಬಳಸ್ತಕ್ಕಂತ ನೋಟಿನ ಮೇಲೆ ಕನ್ನಡ ಭಾಷೆ ಇದೆಯಾ? 10 ರೂಪಾಯಿ ಆಗ್ಲಿ, 100 ರೂಪಾಯಿ ಆಗ್ಲಿ, 200 ರೂಪಾಯಿ ಆಗ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಇದೆಯಾ? ಹಾಗೆ ಎಲ್ಲಾ ಭಾಷೆಗಳದ್ದು ಇದೆಯಾ? ಪ್ರಮುಖ ಭಾಷೆಗಳ ಆ ಸಾಲುಗಳನ್ನ ಹಾಕಿದಾರ? ಇಡೀ ಭಾರತ ದೇಶದಲ್ಲಿ ಅಷ್ಟು ಭಾಷೆಗಳನ್ನ ಮಾತಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಕರ್ನಾಟಕದವ್ರು ಮಾತ್ರ ಸರ್. ಭಾರತದ ನೋಟಿನ ಮೇಲೆ ಇರ್ತಕ್ಕಂತ ಅಷ್ಟು ಭಾಷೆಗಳನ್ನ ಮಾತಾಡ್ತಕ್ಕ ಪ್ರಯತ್ನ ಪಟ್ಟು, ಬರ್ದೇ ಇದ್ರು ಪ್ರಯತ್ನ ಪಟ್ಟು ಮಾತಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಕರ್ನಾಟಕದವ್ರು ಮಾತ್ರ. ಹೌದೌದು. ಭಾರತದ ಇನ್ಯಾವುದೇ ರಾಜ್ಯಕ್ಕೆ ಕರ್ಕೊಂಡು ಹೋದ್ರು ಅದ್ರ ಮೇಲೆ ಅವ್ರ ಭಾಷೆ ಬಿಟ್ರೆ ಇನ್ನೊಂದು ಭಾಷೆ ಮಾತಾಡಕ್ ಬರಲ್ಲ ಅವರು. ಹೌದು ಸರ್, ಡೈರೆಕ್ಟ್ ಆಗಿ ಹೇಳ್ತಾರೆ, ನನಗ್ ತಿಳಿಯೋದಿಲ್ಲ, ನಂಗೆ ಬರೋದಿಲ್ಲ ಅಂತ ಹೇಳಿ. ಆದ್ರೆ ನಮ್ ಕರ್ನಾಟಕದ ನಾವ್ ಇದೀವಲ್ವಾ, ನಾವ್ ಅಷ್ಟು ಭಾಷೆ ಮಾತಾಡಕ್ ಪ್ರಯತ್ನ ಪಡ್ತೀವಿ. ಹೌದೌದು ಸರ್. ಪಕ್ಕ ತಮಿಳ್ನಾಡು ಮಾತಾಡ್ತೀವಿ, ಆಂಧ್ರ, ತೆಲುಗು. ಈಗ ಒಂದ್ ಕಡೆ ನಾವು ಬಹಳ ಬುದ್ಧಿವಂತರು, ನಾವೆಲ್ಲಾನು ಕಲಿತೀವಿ ಅಂತ ಖುಷಿ ಪಡ್ಬೇಕಾ, ಅಥವಾ ನಮ್ಮ ಭಾಷೆ ಮಾಡ್ಬೇಕಾದ್ರೆ ಹೇಳಿದೆ ಕರ್ನಾಟಕದವರು, ನಾವು ಭಾರತೀಯರು, ನೋಟಿನ ಮೇಲೆ ಇರ್ತಕ್ಕಂಥ ಭಾಷೆನ್ ಮಾತಾಡೋರು ನಾವು. ಉಳಿದ ರಾಜ್ಯಗಳವ್ರು ನೀವ್ ಎಷ್ಟು ಭಾಷೆ ಮಾತಾಡ್ತೀರಾ, ನಿಮ್ಗೆ ಎಷ್ಟು ಭಾಷೆ ಬರುತ್ತೆ, ನೀವ್ ಹೇಗ್ರಿ ಭಾರತೀಯರಾಗ್ತೀರಿ ಅಂತ ಕೇಳಿದೆ ನಾನು. ನಿಜ ಸರ್. ಬಟ್ ಆದ್ರೂ ನಮ್ಮದೇ ಒಂದು ಪ್ರಧಾನವಾಗಿರಬೇಕು, ಅದನ್ನ ಎತ್ತಿ ಹಿಡಿಬೇಕಾದದ್ದು ನಮ್ ಕರ್ತವ್ಯ. ಹೌದು ಹೌದು. ಬೆಳಗಾವಿಗೆ ಬಂದಿದ್ರಿ ಸರ್ ನೀವು? ಬಂದಿದ್ರಿ ಸರ್. ನಾನು ಬೆಳಗಾಂ ಕರ್ನಾಟಕದ ಎಲ್ಲಾ ಜಿಲ್ಲೆನೂ ಕೊಂಡಾಡಿದ್ದೀನಿ ನಾನು ಸಂಘಟನೆಯಿಂದ. ಸರ್, ಅದೇ ರೀತಿ ಈಗ ನಮ್ಮ ಸಂದರ್ಶನಕ್ಕೆ ಈಗ ಮತ್ತೆ ಮುಂದುವರೆದಾದ್ರೆ, ಇಂದಿನ ಒಂದು ಯುವ ಜನರಲ್ಲಿ ಪೌರಾಣಿಕ ರಂಗಭೂಮಿ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ಒಂದು ಅಭಿಪ್ರಾಯ? ಇಲ್ಲ, ನಾನು ಗಮನಿಸಿದ ಹಾಗೆ ನಾಟಕದಲ್ಲಿ ಸಾಮಾಜಿಕ ನಾಟಕ, ಪೌರಾಣಿಕ ನಾಟಕ ಎರಡು ಒಂದು ಆಲ್ದ ಮರದ 2 ಕೊಂಬೆಗಳಿದ್ದಾಗೆ. ಅದ್ರ ವೃತ್ತಿ, ಪ್ರವೃತ್ತಿ, ಹವ್ಯಾಸಿ ಎಲ್ಲ ಏನೇನೋ ಸೇರ್ಕೊಂಡಿದ್ದಾವೆ. ನಮ್ಗೆ ಪೌರಾಣಿಕ ರಂಗಭೂಮಿ ಆಗ್ಬೋದು ಅಥವಾ ರಂಗಭೂಮಿ ಅಂತಾನೆ ಹೇಳ್ಬೋದು. ಅನೇಕ ಪ್ರಕಾರಗಳಲ್ಲಿ ಅನೇಕ
ವಿವಿಧ ತಂಡಗಳನ್ನ ಕಟ್ಟಿ ಇವತ್ತಿಗೂ ಯುವ ಸಮೂಹ ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದೆ. ಹೊಸ ಹೊಸ ಯುವ ಪ್ರತಿಭೆಗಳು ಬರ್ತಾ ಇದಾವೆ, ಹೊಸ ಹೊಸ ನಾಟಕಗಳನ್ನ ಕೊಡ್ತಾ ಇದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ಈಗ ಪೌರಾಣಿಕ ರಂಗಭೂಮಿಯನ್ನ ಅಂದ್ರೆ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಯಾವ ಕ್ರಮಗಳು ಒಂದು ಇಂಪಾರ್ಟೆಂಟ್ ಅಥವಾ ಅಗತ್ಯ ಇದ್ದೇ ಇದೆ ಅಂತ ಅನ್ನೋದ್ರ ಬಗ್ಗೆ ಇದ್ರೆ ಅದನ್ನ ಯಾವ್ದಂತ ನೀವು ಭಾವಿಸ್ತೀರಿ ಸರ್? ಖಂಡಿತ ಸರ್ಕಾರ ಏನಾಗುತ್ತೆ, ನನಗೆ ಮೂಲಭೂತವಾಗಿ ನಾವು ಸರ್ಕಾರದ ಕಡೆನೆ ನೋಡ್ಬೇಕಾಗತ್ತೆ. ಸಂಪನ್ಮೂಲಗಳನ್ನ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಒಂದು ಸಚಿವಾಲಯ ಇದ್ದು ಈ ನಾಟಕ ರಂಗ ಅಂತ ಬಂದಾಗ ವಿಶೇಷವಾದ ಅನುದಾನಗಳನ್ನ ಕೊಡುವ ಕಡೆ ಕೆಲಸ ಗಮನ ಹರಿಸ್ಬೇಕು. ಆಮೇಲೆ ಮಾಡ್ಲೇಬೇಕಾದಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕಪ್ಪ ಹೇಳ್ತೀನಿ ಅಂತಂದ್ರೆ, ಕನ್ನಡ ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಯಾವ ರಂಗಗಳು ಎಷ್ಟು ಕೆಲಸ ಮಾಡ್ತಾ ಇದ್ರು ಅಷ್ಟೇ ಪ್ರಬಲವಾಗಿ ರಂಗಭೂಮಿ ಕೂಡ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಕನ್ನಡ ಭಾಷೆಗೆ ಒತ್ತು ಕೊಟ್ಟು, ಕನ್ನಡ ಹಾಡುಗಳಿಗೆ ಒತ್ತು ಕೊಟ್ಟು, ಕನ್ನಡ ತೀಸಪಂದ್ಯಗಳು ಅವು ಇವು ಎಲ್ಲವನ್ನ ಉಳಿಸಿಟ್ಟಿದೆ. ಹಿಂದಿನ ಅನೇಕ ಕಥೆಗಳನ್ನ, ಹಿಂದಿನ ಅನೇಕ ಹಾಡುಗಳನ್ನ, ಹಾಡುಗಾರಿಕೆಯನ್ನ, ಅವತ್ತಿನ ಕಲಾವಿದರುಗಳನ್ನ ನೆನಪು ಮಾಡ್ಕೊಳ್ಳೋ ರೀತಿ, ನೆನಪುಗಳನ್ನ ಉಳಿಸೋದು, ಕಥೆಗಳನ್ನ ಉಳಿಸೋದು, ಎಲ್ಲವುಗಳನ್ನ ರಂಗಭೂಮಿ ಮಾಡ್ತಾ ಇದೆ. ಅಂದಾಗ ಸರ್ಕಾರ ವಿಶೇಷವಾದ ಅನುದಾನಗಳನ್ನ ಕೊಟ್ಟು ಒಂದಷ್ಟು ಸಹಾಯಕ ನಿಂತರೆ ಇನ್ನೊಂದಷ್ಟು ಶ್ರೀಮಂತಿಕೆ ಆಗೋದ್ರಲ್ಲಿ ರಂಗಭೂಮಿ ಎರಡು ಮಾತಿಲ್ಲ. ಸರ್, ನಿಜ ಸರ್. ಸೊ ಅದೇ ರೀತಿ ಸರ್, ಈಗ ನಮ್ಮ ಈ ಒಂದು ಆಧುನಿಕ ಡಿಜಿಟಲ್ ಯುಗದಲ್ಲಿ ರಂಗಭೂಮಿಯ ಒಂದು ಭವಿಷ್ಯವನ್ನ ನೀವು ಯಾವ ರೀತಿ ನೋಡ್ತಿದ್ದೀರಿ ಸರ್? ಅಂದ್ರೆ ನಾನು ಈ ಮುಂದುವರಿತಾ ಇರ್ತಕ್ಕಂತ ಈ ಇದ್ರಲ್ಲಿ ಎಲ್ಲಿ ನಮ್ಮ ರಂಗಭೂಮಿ ಕಳಚಿ ಹೋಗ್ಬಿಡುತ್ತೋ ಅಂತ ಬಹಳ ದಿಗ್ಭ್ರಮೆ ಇತ್ತು, ಎರಡು ಮಾತಿಲ್ಲ. ಯಾಕೆ ಅಂತಂದ್ರೆ ರಂಗ ಪ್ರಯೋಗಗಳು, ರಂಗಭೂಮಿ ನಡೆದು ಬಂದ ಹಾದಿ ಅವುಗಳಿಂದನೇ ಅಲ್ಲಿಂದ ಬಂದಂತ ನಟರ ಸಿನಿಮಾಗಳನ್ನ ಸೇರಿಕೊಂಡು ಸಿನಿಮಾಗಳನ್ನ ವೈಭವೀಕರಿಸಿ ಸಿನಿಮಾಗಳಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಂತಹ ಈ ಕಾಲಘಟ್ಟದಲ್ಲಿ ಜನ ಇವತ್ತು ಸಿನಿಮಾಗಳನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟವ್ರೆ. ಅದನ್ನೇ ಹೇಳ್ಬೇಕು. ಇದು ಒಂದು ನಮ್ಮ ಕಣ್ಮುಂದೆ ನಡೆದಂತ ನಿದರ್ಶನ. ಈಗ ಥಿಯೇಟರ್ಗಳಿಗೂ ಹೋಗ್ತಾ ಇಲ್ಲ ಜನ ಹೋಗ್ತಾ ಇಲ್ಲ. ಅಂದ್ರೆ ನಾವು ಸಿನಿಮಾ ಬಂದು ನಾಟಕಗಳನ್ನ ಪಕ್ಕ ಸರಿಸಿದ್ವಿ ಅಂತ ಅವ್ರು ಬೀಗಕ್ ಹೋದ್ರೆ ಜನ ಇವತ್ತು ನಿಮ್ಮನ್ನು ಪಕ್ಕಕ್ಕೆ ಇಡ್ತಾವ್ರೆ ಅಂತ ನಾವು ಬೀಗಬೇಕಾದಂತ ಪ್ರಸಂಗ. ಈಗ ಮೊಬೈಲ್ ಬಂದು ಎಲ್ಲ ಫೋನ್ ಅಲ್ಲೇ ಸಿಗತ್ತೆ ಅಂದ್ಮೇಲೆ ಅವರು ಥಿಯೇಟರ್ಗಳಿಗೂ ಹೋಗ್ತಾ ಇಲ್ಲ ಸರ್ ಅವರು. ಆದ್ರೆ ನಾಟಕ ರಂಗ ಹಂಗಿಲ್ಲ. ನಾಟಕ ರಂಗ ಹುಡ್ಕೊಂಡೇ ಬರ್ಬೇಕು. ಅವರು ಎಲ್ಲಿ ನಾಟಕ ಆಗ್ತಾ ಇದೆ ಅಲ್ಲಿಗೆ ಅವ್ರು ಹುಡ್ಕೋತಾನೆ ಬರ್ಬೇಕು. ಆಮೇಲೆ ಅದಕ್ಕೆ ಅಳಿವಿಲ್ಲ. ಬೀಜವಾದ ಬಹಳ ಗಟ್ಟಿತನದ ಭದ್ರವಾದ ನೆಲಗಟ್ಟನ್ನ ಬೇರೂರ್ತಕ್ಕಂತಹ ಒಂದು ಯಾವ್ದಾದ್ರು ಒಂದು ರಂಗ ಇದ್ರೆ ಅದು ನಾಟಕ ರಂಗಭೂಮಿ. ಹಾಗಾಗಿ ಅದಕ್ಕೆ ಅದನ್ನೇ ಹುಡ್ಕೊಂಡೋಗಿ ನೋಡ್ಬೇಕು, ಅದನ್ನೇ ಹುಡ್ಕೊಂಡೋಗಿ ನಾವು ಕಾಣಬೇಕಾದಂತ ಪರಿಸ್ಥಿತಿ ಇರೋದ್ರಿಂದ ಈ ಡಿಜಿಟಲ್ ಯುಗದಲ್ಲಿ ನೀವು ಏನೇ ಮಾಡಿದ್ರು ನಾಟಕ ರಂಗಕ್ಕೆ ಮಾತ್ರ ಅಳಿವು ಇಲ್ಲ ಅನ್ನೋದನ್ನ ನಾವು ಎದೆ ತಟ್ಟಿ ಹೇಳುವಂತ ನಿದರ್ಶನಗಳು ಸಾಕಷ್ಟಿವೆ. ಸರ್, ಅಂದ್ರೆ ರೂಪ ಬದಲಾಗಬಹುದು, ಅಂದ್ರೆ ಅದಕ್ಕೆ ಹೆಸರು ಬದಲಾಗಬಹುದು, ಆದ್ರೆ ನಾಟಕದ ಒಂದು ಮೂಲ ಸ್ವರೂಪ ಬದಲಾಗಿಲ್ಲ. ಆಮೇಲೆ ವಿಭಿನ್ನವಾದ ನಾಟಕಗಳನ್ನ ಕೊಡಬಹುದು, ಪ್ರಯೋಗಾತ್ಮಕದ ನಾಟಕಗಳನ್ನ ಕೊಡಬಹುದು. ನಾಟಕನೇ ರಂಗಭೂಮಿನೇ. ಹೌದು. ಅದ್ರ ನೆಲಗಟ್ಟು ಬೇರೆ ಅಂತ ಹೇಳಕ್ಕಾಗಲ್ಲ. ಅದು ಅವರದ್ದೇ ಆದ ಪ್ರೇಕ್ಷಕ ವರ್ಗ ಇದೆ. ನಾಟಕ ನೋಡ್ತಕ್ಕಂತ ಪ್ರೇಕ್ಷಕ ವರ್ಗವೇ ಬೇರೆ ಇದೆ. ಅವರು ನೀವೇನೇ ಮಾಡಿ ಎಲ್ಲೇ ಇರಿ ಹೋಗ್ತಾರೆ, ನೋಡ್ತಾರೆ, ಮಾಡ್ತಾರೆ, ಬರ್ತಾರೆ. ಆತರ. ಹಾಗಾಗಿದ್ರಿಂದ ಈಗ ನೀವು ನೋಡಿ, ಹಳ್ಳಿಗಳಲ್ಲಿ ಒಂದು ನಾಟಕ ಆಗ್ತಾ ಇತ್ತು ವಾರ್ಷಿಕ, ಯಾವಾಗ ಕಣಗಳ ಕಾಲದಲ್ಲಿ ಒಂದು ನಾಟಕ ಮಾಡೋರು. ಹೌದಾ? ಹೊಲದಿಂದ ಎಲ್ಲ ದಿನಸಿ ತಂದು ಅದನ್ನೆಲ್ಲ ತಂದು ಇದನ್ನ ಮಾಡಿ ನಾವು ಹಾಕಿ ಸ್ವಲ್ಪ ಒಂದೆರಡು ದಿನ, ಒಂದು 15-20 ದಿನ ಅಥವಾ ಒಂದು ತಿಂಗಳು ಅವಾಗ ನಾವು ನಾಟಕಗಳು ಮಾಡ್ತಾ ಇದ್ವಿ ಅಂತ. ಇವಾಗ ಹಂಗೇನಿಲ್ಲ. ಊರಬ್ಬ ಮಾಡೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಇವತ್ತ. ಜನನ್ ಕರೆದು ಊಟ ಹಾಕದೇ ಒಂದು ದೊಡ್ಡ ಇದು. ಊರಬ್ಬ ಮಾಡ್ತಾ ಇದೀವಿ, ನಾಟಕ ಇಲ್ಲದೆ ಹೆಂಗ್ ಊರಬ್ಬ ಮಾಡಕ್ಕಾಗತ್ತೆ ಅಂತ ನೋಡಿ ಹೆಂಗ್ ಬಂತು. ಊರಬ್ಬ ಮಾಡ್ತಾ ಇದೀವಿ, ಆದ್ರೆ ನಾಟಕ ಇಲ್ದೆ ಊರಬ್ಬ ಮಾಡಕ್ಕಾಗಲ್ಲ. ಮೊದ್ಲು ಆರ್ಕೆಸ್ಟ್ರಾ ಇಲ್ದೆ ಊರಬ್ಬ ಮಾಡಕ್ಕಾಗಲ್ಲ ಅಂತ ಇದೀವಿ, ಇವಾಗ ನಾಟಕ ಇಲ್ದೆ ಊರಬ್ಬ ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಊರಬ್ಬ ಆಗ್ತಾ ಇದೆ ಅಂತಂದ್ರೆ ಒಂದು ನಾಟಕ ಇದೆ ಅಂತ ಅರ್ಥ. ಹೊಸಕೋಟೆಯಲ್ಲಿ ಕರ್ಗ ಅಂತಂದ್ರೆ ಮೊದ್ಲು ಒಂದು ನಾಟಕ ಆಡ್ತಾ ಇತ್ತು. ಹೊಸಕೋಟೆ ಕರ್ಗದಲ್ಲಿ 4 ಕಡೆ ನಾಟಕ ಮಾಡ್ತಾರೆ. ಅಂದ್ರೆ ವಿಸ್ತಾರ ಆಯ್ತು, ಪಟ್ಟಣ ದೊಡ್ಡದಾಯ್ತು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಜನ ಬರಕ್ಕಾಗಲ್ಲ. ಹಾಗಾಗಿ ಆ ಭಾಗದಲ್ಲಿ ಒಂದು ನಾಟಕ ಅಂತಂದ್ರೆ ಆ ಕಡೆ ಅವ್ರು ಕುರುಕ್ಷೇತ್ರ ಮಾಡ್ತಾರಂತೆ, ಅವರು ಮಂಜುನಾಥ ಕಲಾ ಇವರು ಟ್ರಸ್ಟ್ನವರು ಅಂತಂದ್ರೆ ನಾವು ಮಾರುತಿ ಕಲಾ ಮಂದಿರ ಈ ಕಡೆ ಮಾಡೋಣ ಇನ್ನೊಂದು ನಾಟಕ ಅಂತ 4 ಕಡೆ ನಾಟಕ ಮಾಡ್ತಾರೆ. ಈಗ ಪಟ್ಟಣನು ಬೆಳೆದೈತೆ, ಜನಸಂದ್ರತೆ ಜಾಸ್ತಿ ಆಗೈತೆ. ಹಾಗಾಗಿ ಒಂದು ನಾಟಕ ಇದೆ, 4 ನಾಟಕ ಆಯ್ತಾ ಹೇಳಿ. ದೇವನಹಳ್ಳಿ ಕರ್ಗ ಅಲ್ಲೊಂದ್ ನಾಟಕ, ಆನೇಕಲ್ ಕರ್ಗ ಇಲ್ಲೊಂದ್ ನಾಟಕ, ದಸರಾ ಬಂತು ಅಂತಂತಂದ್ರೆ ಹೇಳಕ್ಕಿಲ್ಲ, ಚಾಮರಾಜನಗರ ಎಲ್ಲಾ ಕಡೆ ನಾಟಕ. ಬಹಳ ಚೆನ್ನಾಗಿ ನಡೀತಾ ಇದೆ. ನನಗಂತೂ ಬಹಳ ತೃಪ್ತಿ ತಂದಿದ್ಯಪ್ಪ. ಹೌದು ಸರ್. ಅಂದ್ರೆ ನೀವು ಹೇಳಿದಾಗೆ ಸರ್, ಈಗ ಅಂದ್ರೆ ಮೊದಲಿನ ಒಂದು ಜನ ಏನ್
ನಾಟಕ ನೋಡಿ ಬಂದಿದ್ದಾರೆ, ಅವರು ನೋಡ್ತಾ ಇದ್ದಾರೆ, ಅವ್ರಿಗೆ ನಾಟಕನೇ ಬೇಕು. ಆಮೇಲೆ ಈಗಿನ ಒಂದು ಪೀಳಿಗೆ ಏನಿದೆ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾಟಕಕ್ಕೆ ಬಂದವರು ಅದಕ್ಕೆ ಅಟ್ಯಾಚ್ ಆಗ್ತಿದ್ದಾರೆ, ಅಂದ್ರೆ ಅವ್ರಿಗೆ ಇಷ್ಟ ಆಗ್ತಿದೆ ಅದು. ಕೆಲವ್ರನ್ನ ಏನು ಮಾಡಕ್ಕಾಗಲ್ಲ ನಾವು. ಕೆಲವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಈಗ ಮೇಕೆ ಮರಿನೇ ಕೋತಿ ಮರಿ ಅನ್ಕೊಂಬಿಟ್ಟವ್ರೆ. ಹೌದೌದೌದು. ಅವ್ರಿಗೆ ಮೇಕೆನೂ ನೋಡಿರಲ್ಲ, ಕೋತಿನೂ ನೋಡಿರಲ್ಲ. ಅವ್ರಿಗೆ ಮೇಕೆ ಯಾವ್ದು ಕೋತಿ ಯಾವ್ದು ಅಂತ ಗೊತ್ತಿರೋದಿಲ್ಲ. ಅವ್ರ ತಂದೆ ತಾಯಿ ತೋರ್ಸೋದು ಪುಸ್ತಕದಲ್ಲಿ, ದಿಸ್ ಈಸ್ ಮಂಕಿ, ದಿಸ್ ಈಸ್ ಡಾಂಕಿ ಅಂತ ತೋರಿಸ್ತಾರೆ. ವಾಸ್ತವವಾಗಿ ತೋರಿಸಿರಲ್ಲ, ವಾಸ್ತವವಾಗಿ ತೋರಿಸಿರೋದಿಲ್ಲ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಝೂ ಅಲ್ಲಿ ತೋರ್ಸ್ಕೊ ಬರೋಣ ಅಂತಂದ್ರೆ ಆಗೋದು ಇಲ್ಲ. ಯಾರು ಡ್ರೈವರ್ ಕೇಳಿರ್ತಾರೆ, ನಮ್ಮ ಮಕ್ಕಳು ಹೋಗಿ ಸತಿ ಝೂ ತೋರ್ಸ್ಕೊಂಡ್ ಬಂದ್ಬಿಡು ಅಂತ. ಅಲ್ಲಿ ನೋಡಿರೋದು ಏನ್ ಬಿಟ್ರೆ ಅದಷ್ಟೇ. ಹಳ್ಳಿ ಪರಿಸರ, ಹಳ್ಳಿಯ ಸೊಗಡು, ಆ ಮರ ಗಿಡ, ಹೊಲ ಗದ್ದೆ, ಬಳಸ್ತಕ್ಕಂತ ಉಪಕರಣಗಳು, ಎತ್ತು ಗಾಡಿ ಇವೆಲ್ಲ ನೋಡಿರಲ್ಲ. ನೋಡಿರಲ್ಲ. ಆ ತರದವ್ರಿಗೆ ನಾವ್ ಏನು ಮಾಡಕ್ಕಾಗಲ್ಲ. ಆ ತರದವ್ರನ್ನ ನಾವ್ ಏನೇನು ಗಣನೆಗೂ ತಗೊಳಕ್ಕಾಗಲ್ಲ. ಅವು ಉಪಯೋಗ ಇಲ್ಲದೆ ಜೀವಿಗಳು. ಈ ಎಲ್ಲ ಗೊತ್ತಿರುತ್ತಲ್ವಾ, ಪ್ರಪಂಚದ ಪಟ್ಟಣ ಯಾವುದು, ಹಳ್ಳಿ ಯಾವುದು, ಪಟ್ಟಣದ ಸೊಗಡು ಏನು ಅಂತ ಗೊತ್ತಿರುತ್ತಲ್ಲ. ಈ ತರದ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ನಾವು ಗಮನ ಸೆಳಿಬಹುದು. ಅವ್ರಿಗೆ ಕಾಲಿಗೆ ಗೆಜ್ಜೆನೂ ಕಟ್ಬೋದು, ಮುಖಕ್ಕೆ ಬಣ್ಣನೂ ಹಾಕ್ಬೋದು, ರಂಗದ ಮೇಲೇನು ತರ್ಬೋದು. ಅವ್ರು ಅಲ್ಲಿ ಸೈ ಅನ್ಸ್ಕೋತಾರೆ, ಇಲ್ಲಿ ಸೈ ಅನ್ಸ್ಕೋತಾರೆ. ಸರ್, ಅದೀಗ ಅದೇ ರೀತಿ ಈಗ ರಂಗಭೂಮಿ ಒಂದು ಒಬ್ಬ ಕಲಾವಿದನ ಜೊತೆಗೆ ಒಂದು ವ್ಯಕ್ತಿತ್ವವನ್ನ ಸೃಷ್ಟಿಸುತ್ತೆ ಸರ್. ಅಂದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು ತನ್ನ ನಿಜ ಜೀವನದಲ್ಲಿ ಅನ್ನೋದ್ರ ಬಗ್ಗೆನೂ ಒಂದು ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ. ನಿಮಗೆ ರಂಗಭೂಮಿಯಿಂದ ಸಿಕ್ಕಂತಹ ಬದಲಾವಣೆ, ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಒಂದು ಗುಣಗಳಂತ ಇದ್ರೆ ಯಾವೆಲ್ಲ ಇದಾವೆ ಸರ್? ನೋಡಿ, ಈಗ ಏನಾಗುತ್ತೆ, ನಾನು ರಾಮನ್ ಪಾತ್ರ ಮಾಡ್ಬೇಕು ಅಂದ್ರೆ ಬಹಳ ಸೌಮ್ಯವಾಗಿರ್ಬೇಕು, ಹೌದಲ್ವಾ? ಪಾತ್ರ ಮಾಡಿದ್ದಾದ್ಮೇಲೆ ನಮ್ಮ ಮನ್ಸಿಗೆ ಏನ್ ಬರುತ್ತೆ, ನಾವ್ ಎದುರುಗಡೆ ಇರೋರ ಹತ್ರ ಮಾತಾಡುವಾಗ ಹೌದು, ಅದೇ ಭಾವ, ಆ ಭಾವನೆ ಬರುತ್ತೆ. ಯಾಕೆಂದ್ರೆ ಅವರು ನನ್ನನ್ನ ರಾಮನ ಪಾತ್ರದಲ್ಲಿ ನೋಡ್ಬಿಟ್ಟಿರ್ತಾರೆ. ಹೌದು, ನಾನು ಬೇರೆ ಏನೋ ವಿಭಿನ್ನವಾಗಿ ಅವರಲ್ಲಿ ವರ್ತಿಸಕ್ ಹೋದಾಗ ಅವ್ರಿಗೆ ಗೊತ್ತಾಗ್ಬಿಡ್ತದೆ, ನೆನ್ನೆ ರಾಮನ್ ಪಾತ್ರ ಮಾಡಿದ್ದೆ, ಇವಾಗ ಹಿಂಗ್ ಆಡ್ತಾನೆ ಇವನು ಅಂದ್ಬಿಡ್ತಾರೆ. ಅವಾಗ ನಮ್ಮ ಮನಸ್ಥಿತಿ ನಮಗ್ ಅರಿವಿಲ್ದೆ ನಮ್ಗೆ ಗೊತ್ತಾಗತ್ತೆ. ಇದು ಒಂದು. ಎರಡನೇದು ಬಹಳ ಮುಖ್ಯವಾಗಿ, ಒಬ್ಬ ವ್ಯಕ್ತಿ ಒಂದು ನಾಟಕ ಮಾಡ್ತಾನೆ ಅಂತಂದ್ರೆ ಅವನಿಗೆ ಸಂಗೀತಾಭ್ಯಾಸ ಆಗತ್ತೆ, ಆ ಮಟ್ಟಗಳು ಏರಿಳಿತ ಗೊತ್ತಾಗತ್ತೆ, ತಾಳಜ್ಞಾನ ಗೊತ್ತಾಗತ್ತೆ, ಅಭಿನಯ ಗೊತ್ತಾಗತ್ತೆ, ಎಲ್ಲಿ ಯಾವ ರೀತಿ ಮಾತಾಡ್ಬೇಕು, ಯಾರ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಗುರುಗಳ ಹತ್ರ ಹೇಗ್ ಮಾತಾಡ್ಬೇಕು, ಪಾತ್ರಧಾರಿಗಳ ಹತ್ರ ಹೇಗ್ ಮಾತಾಡ್ಬೇಕು, ಪ್ರೇಕ್ಷಕರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ನಡವಳಿಕೆ ತಿದ್ದುಪಡಿ ಆಗುತ್ತೆ. ಎಷ್ಟೆಲ್ಲ ಬದಲಾವಣೆಗಳನ್ನ ಅವನ ವ್ಯಕ್ತಿ ವಿಕಾಸ ಹೇಗಾಗುತ್ತೆ ನೋಡಿ. ಒಬ್ಬ ಪಾತ್ರಧಾರಿ ಮುಖಕ್ಕೆ ಬಣ್ಣ ಹಚ್ಚಿದ್ದಾದ್ಮೇಲೆ ಇಡೀ ವ್ಯಕ್ತಿತ್ವ, ಅವನ ನಡವಳಿಕೆ ಎಲ್ಲವೂ ಬದಲಾಗುತ್ತೆ. ಒಂದು ಪ್ರಬುದ್ಧತೆಗೆ ಬರ್ತಾನೆ ವ್ಯಕ್ತಿ. ಹೌದು ಸರ್. ಆ ಪ್ರಬುದ್ಧತೆಗೆ ತರದೇ ಆ ನಾಟಕ ಕಲೆಯ ತಾಕತ್ತು. ಎಸ್ ಸರ್. ಅದೇ ರೀತಿ ಈಗ ತಮ್ಮ ಒಂದು ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಗೌರವಗಳು ತಮಗೆ ಸಂದಿವೆ ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಬೇಕು ಸರ್. ನನಗೆ ಬೆಂಗಳೂರಲ್ಲಿ ಇರ್ತಕ್ಕಂತ ಎಲ್ಲಾ ಕಲಾ ಸಂಘಗಳು ಕರೆದು ಸನ್ಮಾನ ಮಾಡಿವೆ, ಅಭಿನಂದನಾ ಪತ್ರ ಕೊಟ್ಟಿವೆ. ನಾಟಕ ಅಕಾಡೆಮಿ 2 ಸಾರಿ ನನಗೆ ಅಭಿನಂದನಾ ಪತ್ರ ಕೊಟ್ಟಿದೆ. ತುಮಕೂರಲ್ಲಿ ಅನ್ಸತ್ತಿ, ಬೆಂಗಳೂರಲ್ಲಿ ಅನ್ಸತ್ತಿ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಮಾಯಣ್ಣವರು ಅಧ್ಯಕ್ಷರಾಗಿದ್ದಾಗ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನನಗೆ ಕರೆದು ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ. ಉಳಿದಂತೆ ನಾವು 2-3 ಸತಿ ಇದು ಮೊನ್ನೆ ಮಾಡಿದ್ವಲ್ಲ ಯುಗ ಯುಗ ನಾಟಕದಲ್ಲಿ, ಆ 2 ದಾಖಲೆಗಳನ್ನ ನಮ್ಮ ಹೆಸರಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಒಕ್ಕೂಟಕ್ಕೂ ಕೊಟ್ಟಿದ್ದಾರೆ ಮತ್ತು ವೈಯಕ್ತಿಕವಾಗಿ ನನಗೂ ಕೊಟ್ಟಿರೋದ್ರಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅವೆರಡು ನಮ್ಮ ಹೆಸರಲ್ಲಿವೆ. ಅದೊಂದು ನನಗೆ ತೃಪ್ತಿ ತಂದಿದೆ. ನಮಗೆ ಇನ್ನೂ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು, ಅವು ಇವು ಏನೇನೋ ನಡೀತಾ ಇದಾವೆ. ನಮಗೆ ನಾನು ವ್ಯಕ್ತಿಗತವಾಗಿ ಯಾವುದೇ ಸಂಸ್ಥೆಗೆ ಇವತ್ತಿನವರೆಗೂ ನಾನು ಪ್ರೊಫೈಲ್ ಕೊಟ್ಟು ನಾನು ಕೇಳಿಲ್ಲ. ಅದರಿಂದ ನಾನು ತುಂಬಾ ದೂರ ಇದ್ದೀನಿ. ಗೌರವಗಳು ತಾನಾಗೆ ಬಯಸಿ ಬರ್ಬೇಕು ಸರ್. ಅವರಾಗ ಬಯಸಿ ಕಾರ್ದು ಕೊಟ್ರೆ ನಾನು ತಗೋತೀನಿ, ಇಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ. ನಾವು ಒಕ್ಕೂಟದ ವತಿಯಿಂದಾನೇ ಪ್ರತಿ ವರ್ಷ ಕಲಾವಿದರಿಗೆ ಮತ್ತು ಹೋರಾಟಗಾರರಿಗೆ ಒಂದೇ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಕೊಡ್ತೀವಿ. ಹೆಣ್ಣು ಮಕ್ಕಳಿಗೆ ಚನ್ನಭೈರಾದೇವಿ ಪ್ರಶಸ್ತಿ ಕೊಡ್ತೀವಿ. ಗಂಡ ಮಕ್ಕಳಿಗೆ ಭೋಜರಾಜ ರಂಗರತ್ನಾಕರ ಅನ್ನುವ ಪ್ರಶಸ್ತಿಯನ್ನ ನಾವು ಒಕ್ಕೂಟದಿಂದಾನೇ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ 25 ಜನಕ್ಕೆ ಕೊಡ್ತೀವಿ. ಹಾಗಾಗಿ ನಾವೇ ಪ್ರಶಸ್ತಿ ಕೊಡೋದ್ರಿಂದ ಇನ್ನೊಂದು ಪ್ರಶಸ್ತಿಗೆ ನಾನು ಹೋಗ್ಲಿಲ್ಲ, ನಾನ್ ಕೇಳಕ್ ಹೋಗ್ಲಿಲ್ಲ. ಇಲ್ಲ ಅಂದ್ರೆ ಗೌರವಗಳು ಬರೋದು ಅಂದ್ರೆ ನಮ್ಮ ಒಂದು ಕೆಲಸನ ನೋಡಿ ಬಂದಿರ್ತವೆ, ಮತ್ತೆ ಅದ್ರ ಜೊತೆಗೆ ಒಂದು ಜವಾಬ್ದಾರಿ ತರ್ತವೆ ಸರ್. ಅಂದ್ರೆ ಪ್ರಶಸ್ತಿ ನಮಗೆ ಅಭಿನಂದನೆ, ಪ್ರಶಸ್ತಿ 2 ಸಿಕ್ಕಾಗ ಜವಾಬ್ದಾರಿ, ಕರ್ತವ್ಯ 2 ಬರುತ್ತೆ. ಖಂಡಿತ ಬರುತ್ತೆ, ಇಲ್ಲ ಅಂತಲ್ಲ.
ಖಂಡಿತ ಬರುತ್ತೆ. ಎಸ್ ಸರ್. ಅದೇ ರೀತಿ ಈಗ ತಮ್ಮ ಮುಂದಿನ ಯೋಜನೆಗಳು ಯಾವ ರೀತಿ ಇದಾವೆ ಸರ್? ಏನೆಲ್ಲ ಮಾಡ್ಬೇಕು? ನನಗೆ 2013ರಲ್ಲಿ ನಾವೇನ್ ಗಿನ್ನಿಸ್ ರೆಕಾರ್ಡ್ ಮಾಡ್ಲಿಲ್ಲ. ಹ್ಮ್ ಅಂದ್ರೆ ಅದು ತಾಂತ್ರಿಕ ದೋಷಗಳಿಂದ ಅದು ನಾವು ಪಡಿಲಿಕ್ಕೆ ಆಗ್ಲಿಲ್ಲ ಅವಾಗ. ಹ್ಮ್ ಆ ಅದು ಒಂದು ನಮ್ಮ ತಲೆಯಲ್ಲಿ ಇನ್ನೂ ಕೂತಿದೆ. ಹ್ಮ್ ಹ್ಮ್ ಪಕ್ಕದ ರಾಜ್ಯಗಳು ಯಾವ್ಯಾವು ಎಷ್ಟೆಷ್ಟು ಗಂಟೆಗಳ ಕಾಲ ಅವಿರತವಾಗಿ ಪೌರಾಣಿಕ ರಂಗಭೂಮಿಯ ನಾಟಕಗಳನ್ನ ಪ್ರದರ್ಶನ ಮಾಡಿವೆ. ಹ್ಮ್ ಹ್ಮ್ ಅದಕ್ಕಿಂತಲೂ ಒಂದ್ 2-3 ಗಂಟೆ ಹೆಚ್ಚಿಗೆ ನಾವು ಮಾಡಿ ಆ ದಾಖಲೆಯನ್ನ ನಮ್ಮ ಒಕ್ಕೂಟಕ್ಕೆ ತಗೋಬೇಕು ಅನ್ನೋದು ನಮ್ಮ ಒಂದು ಬಹಳ ದೊಡ್ಡ ಆಗ್ಲಿ ಆಗ್ಲಿ ಸರ್. ಈಗ ನಮ್ಮೂರ ಬಾನುಲಿ ಕಡೆಯಿಂದ ನಾವು ಆಶಿಸ್ತೀವಿ. ಯಾಕಂತಂದ್ರೆ ಒಂದು ಕರ್ನಾಟಕಕ್ಕೆ ಈ ರೀತಿ ರಂಗಭೂಮಿಗೆ ಇಂತಹ ಒಂದು ಗಿನ್ನಿಸ್ ರೆಕಾರ್ಡ್ ಬರೋದು ನಮಗೂ ಸಹ ಒಂದು ಹೆಮ್ಮೆ. ಹೌದೌದು ಹೌದು ಹೌದು ಇದಕ್ಕೆ ಕರ್ನಾಟಕ ಜನನೂ ಖುಷಿ ಪಡ್ತಾರೆ. ಖಂಡಿತ ಖಂಡಿತ ಆದಷ್ಟು ಬೇಗ ಅದು ಸಾಕಾರಗೊಳ್ಳಿ ಅಂತ ನಾವು ಸಹ ಆಶಿಸ್ತೀವಿ ಸರ್. ಅಭಿಮಾನದ ಧನ್ಯವಾದಗಳು ಸರ್. ಎಸ್ ಸರ್. ಅದೇ ರೀತಿ ಈಗ ನಮ್ಮ ಕೇಳುಗರಿಗೆ ಯಾರಾದ್ರೂ ಕಲಾವಿದರಿದ್ರೆ ಅಥವಾ ಮುಂದಿನ ಒಂದು ಪೀಳಿಗೆ ಅಥವಾ ಈಗ ಯಾರಾದ್ರೂ ಕಲಾವಿದರು ತಮ್ಮ ಒಂದು ನಿವೃತ್ತ ಜೀವನವನ್ನ ಅನುಭವಿಸ್ತಿದ್ರೆ ಟೋಟಲ್ ಆಗಿ ಓವರಲ್ ಆಗಿ ಅಥವಾ ನಮ್ಮ ಕೇಳುಗರಿಗೆ ಸಾಮಾನ್ಯವಾಗಿ ಏನ್ ಸಂದೇಶವನ್ನ ಕೊಡ್ತೀರಿ ಅಥವಾ ಏನ್ ಹೇಳ್ತೀರಿ ಅವರಿಗೆ ಸರ್? ನೋಡಿ, ಒಂದು ಪ್ರಬುದ್ಧವಾದ ಪರಿಪಕ್ವವಾದ ಜೀವನವನ್ನ ಸಾಗಿಸ್ಲಿಕ್ಕೆ ಪ್ರತಿಯೊಬ್ಬ ಮನುಷ್ಯರಿಗೂ ವೃತ್ತಿಯಲ್ಲಿ ಪ್ರವೃತ್ತಿ ಅನ್ನೋದು ಇರಬೇಕು. ಒಬ್ಬೊಬ್ರಿಗೆ ಅದು ಒಂದೊಂದಿರ್ತದೆ. ಒಬ್ರು ಸಂಗೀತ ಕೇಳೋದಿರ್ಬೋದು, ಒಬ್ಬರು ಸಂಗೀತ ನುಡ್ಸೋದಿರ್ಬೋದು, ತಬಲಾ, ಹಾರ್ಮೋನಿಯಂ, ಪಿಟೀಲು, ವೀಣೆ, ಕೊಳಲು, ಈ ರೀತಿಯ ಪ್ರವೃತ್ತಿ ಯಾವ್ದಾದ್ರೂ ಒಂದು ಸಂಗೀತದ ಪ್ರವೃತ್ತಿಗಳು ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರ್ಲಿ. ಅದ್ರೊಟ್ಟಿಗೆ ಸಮಯ ಇದ್ದರೆ ಆ ತರದವರು ನಾಟಕಗಳ ಕಡೆ ಗಮನ ಕೊಡ್ಲಿ. ನಾಟಕಗಳನ್ನ ಕೇಳುವುದರಿಂದ, ನಾಟಕಗಳನ್ನ ನೋಡೋದ್ರಿಂದ ಅಥವಾ ನಾಟಕದಲ್ಲಿ ರಂಗ ಪ್ರವೇಶ ಮಾಡೋದ್ರಿಂದ ತಮ್ಮ ಪ್ರವೃತ್ತಿಯನ್ನ ಬೆಳೆಸ್ಕೊಡ್ಲಿ. ಅದರ ಇಚ್ಛೆ ಇಲ್ಲ ನಮಗೆ ಅಂತಂತಂದ್ರೆ ಆ ಇಷ್ಟ ಇರ್ತಕ್ಕಂಥವ್ರನ್ನ, ಆಸಕ್ತಿ ಇರ್ತಕ್ಕಂಥವ್ರನ್ನ ಆ ರಂಗದ ಮೇಲೆ ತರುವಂತ ಕೆಲಸ ಮಾಡಿ ಪ್ರೋತ್ಸಾಹ ಕೊಡ್ಲಿ ಅನ್ನೋದೇ ನನ್ನ ಎಲ್ಲ ಕೇಳುವರಿಗೂ ಕೇಳ್ಕೊಳ್ಳೋದು. ಯಾಕೆ ಅಂತಂದ್ರೆ ರಂಗಭೂಮಿ ಉಳಿಬೇಕು. ರಂಗಭೂಮಿ ಉಳಿಬೇಕು. ಖಂಡಿತ ಸರ್. ರಂಗಭೂಮಿ ಯಾಕೆ ಉಳಿಬೇಕು ಅಂತಂತಂದ್ರೆ ಜಾನಪದ ಕಲೆ ಇದಲ್ವಾ, ಜಾನಪದ ಕಲೆಯ ಮೂಲನೇ ರಂಗಭೂಮಿ ನಾಟಕಗಳು. ಅವು ಜರ್ಮನಿಯಿಂದ ಬಂದವು ಅಥವಾ ಗ್ರೀಕ್ ಇಂದ ಬಂದವು, ರೋಮನ್ ಇಂದ ಬಂದವು ಅನ್ನೋದಕ್ಕಿಂತಲೂ ನಾವು ಏನು ದ್ರಾವಿಡ್ರು ಮೂಲಭೂತವಾಗಿ ಇಲ್ಲಿ ರೈತಾಪಿ ಜನ ನಾವೇನಿದ್ವಿ, ನಮ್ಮ ಕಷ್ಟಗಳನ್ನ ಮರಿಲಿಕ್ಕೆ, ನಮ್ಮ ಆ ಕಷ್ಟದ ಜೀವನಗಳನ್ನ ಮರಿಲಿಕ್ಕೆ, ರೈತರ ಕಷ್ಟಗಳನ್ನ ಮರಿಲಿಕ್ಕೆ ನಮಗೆ ನಾವೇ ಕಟ್ಕೊಂಡಂತ ಜಾನಪದ ಕಲೆಗಳು, ಖಂಡಿತ ಸರ್, ರಂಗಕಲೆಗಳು. ಹಾಗಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ನಾವು ನೋಡಿ, ಕಲೆ ಉಳಿದರೆ ಭಾಷೆ ಉಳಿದಿತ್ತು, ಭಾಷೆ ಉಳಿದರೆ ಸಂಸ್ಕೃತಿ ಉಳಿದಿತ್ತು, ಸಂಸ್ಕೃತಿ ಉಳಿದರೆ ಎಲ್ಲವೂ ಉಳಿದಿತ್ತು. ಡೆಫಿನೆಟ್ಲಿ ಸರ್. ಹಾಗಾಗಿ ರಂಗಕಲೆಯನ್ನ ಉಳಿಸ್ಲಿಕ್ಕೆ ಪ್ರತಿಯೊಬ್ಬರು ತಮ್ಮ ಕೈಲಾದಷ್ಟು ಸಹಾಯವನ್ನ ಅಥವಾ ಕೈ ಜೋಡಿಸುವಂತಹ ಒಂದು ಮನಸ್ಸಿನ ಇದನ್ನ ಕೊಡ್ಲಿ ದೇವರು ಅಂತ ಹೇಳಿ ನಾನು ಎಲ್ಲಾ ಕನ್ನಡಿಗರಿಗೂ, ರಂಗಾಸಕ್ತರಿಗೂ ಕೇಳ್ಕೊತೇನೆ. ನಿಜ ಸರ್. ಯಾವ ರೀತಿ ನಾವು ನಮ್ಮ ಒಂದು ಕೈಲಾದಷ್ಟು ಪ್ರೋತ್ಸಾಹವನ್ನ ಕೊಡ್ತೀವಿ, ಅದು ಒಬ್ಬ ಕಲಾವಿದನಿಗೆ ಒಂದು ವೇದಿಕೆ ಮಾಡಿಕೊಡುತ್ತೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ಅದರ ಬಗ್ಗೆ ಆಸಕ್ತಿ ಮೂಡ್ಲಿಕ್ಕೆ. ಮತ್ತು ಒಂದು ಟೈಮಲ್ಲಿ ಅದೇ ರೀತಿ ಇತ್ತು ಸರ್, ಅಂದ್ರೆ ಸಮಾಜದ ಒಂದು ಕೈಗನ್ನಡಿ ರಂಗಭೂಮಿ ಅನ್ನೋದ್ ರೀತಿ. ಅಂದ್ರೆ ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವರಾಗಿರ್ಬೋದು, ಬೇರೆ ಬೇರೆ ಕಲಾವಿದರು ಸಮಾಜದಲ್ಲಿ ಆಗುವಂತಹ ಅವ್ಯವಸ್ಥೆಯನ್ನ, ನ್ಯೂನ್ಯತೆಗಳನ್ನ ಎತ್ತಿ ಅಂತಂದ್ರೆ ನಾಟಕ. ಹೌದೌದು. ಅದನ್ನ ತೋರಿಸೋದ್ ಮೂಲಕ ಅದನ್ನ ಒಂದು ಸಮಾಜ ತಿದ್ದುಪಡಿಯನ್ನ ಸಹ ರಂಗಭೂಮಿ ಮಾಡ್ತಾ ಇದೆ. ಇದು ಮುಂದುವರಿಬೇಕು ಅಂತ ನಾವು ಸಹ ಆಶಿಸ್ತೀವಿ. ಅದೇ ರೀತಿ ಸರ್, ಈಗ ಕೊನೆಯದಾಗಿ ನಮ್ಮ ಈ ಸಂದರ್ಶನವನ್ನ ಮುಗಿಸುವ ಹಂತದಲ್ಲಿದ್ದೀವಿ. ಇನ್ನೊಂದು ಸಂಭಾಷಣೆಯನ್ನ ನೀವು ಅಥವಾ ರಂಗಗೀತೆಯನ್ನ ಯಾವ್ದಾದ್ರು ಹೇಳ್ಬೋದಾ ಸರ್? ರಂಗಗೀತೆ ಅಂತಂತಂದ್ರೆ ಮೆಲೋಡಿ ಬೇಕೋ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಸರ್, ತಾವು ಯಾವ್ದು? ಹೌದು. ಮೃದು ಮಧುರ ನಿನ್ನ ಗಾನ, ಹೃದಯವ ತಣಿಪ ಸುಮಧುರ ಗಾನ, ಹೃದಯವ ತಣಿಪ ಸುಮಧುರ ಗಾನ, ಮೃದು ಮಧುರ ನಿನ್ನ ಗಾನ. ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು, ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು, ಪ್ರೇಮದಿ ರಾಗವ ಹಾಡಿದೆನಾ, ದೇವಿ ದೇವಿ ಆ ಆ ಆ
ಪ್ರಿಯತಮಿ ನಿನ್ನಯ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಹಾಡಿದೆನಾ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಈ ಕ್ಷಣವೇ ನಿನ್ನೆಡೆಗೆ ಬಂದೆ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ ಈ ನಿನ್ನಯ ಸುಮಧುರ ಗಾನ. ನಮಸ್ಕಾರ ಸರ್. ಅದ್ಭುತವಾಗಿತ್ತು ಸರ್. ಇದು ಯಾವ ನಾಟಕದ ಸರ್ ಇದು? ಇದು ಕೃಷ್ಣ ಸಂಧಾನದ್ದೇ ಮೊದಲನೇ ಸರ್ತಿ ರುಕ್ಮಿಣಿ ಬರ್ತಾರಲ್ವಾ, ಅವರು ಹಾಡಿಗೆ ನಾನು ಮತ್ತೆ ಹಾಡೋದು. ಓಕೆ, ಡ್ಯೂಯಟ್ ಇರೋದಾ ಸರ್ ಇದು? ಹೌದೌದು. ಓಕೆ ಸರ್. ಎಸ್ ಸರ್. ಈಗ ನಮ್ಮೂರ ಬಾನುಲಿ ರೇಡಿಯೋ ಬಗ್ಗೆ ತಮ್ಮ ಒಂದು ಅನಿಸಿಕೆ ಸರ್. ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಸರ್. ಯಾಕೆ ಅಂತಂದ್ರೆ ಒಬ್ಬ ರಂಗಭೂಮಿ ಕಲಾವಿದರನ್ನ ನೀವು ಮಾತಾಡ್ಸೋದು, ಆ ರಂಗಭೂಮಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ಎರಡನ್ನ ನಿಮ್ಮ ಬಾನುಲಿಯಿಂದ ಕೊಡ್ತಾ ಇದ್ದೀರಿ ಅಂತಂದ್ರೆ, ನಾವು ಕರುನಾಡ ರಂಗಭೂಮಿ ಕಲಾವಿದರ ಒಕ್ಕೂಟದ ನಾವೇನು ಪದಾಧಿಕಾರಿಗಳು, ನಮ್ಮ ಕರ್ನಾಟಕ ರಂಗಭೂಮಿಯ ಕಲಾವಿದರು ಎಲ್ಲರೂ ನಿಮಗೆ ಚಿರಋಣಿಗಳಾಗಿರಬೇಕು. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ಧನ್ಯವಾದಗಳು ಸರ್. ಇಲ್ಲ, ನಮ್ಮೂರ ಬಾನುಲಿ ಆಶಯಿಸುವ ಅದೇ ಆಗಿದೆ ಸರ್. ಈಗ ನಮ್ಮ ಒಂದು ರೀಜನ್ ಅಲ್ಲಿ ಬರೋದಾದ್ರೆ ಬಯಲಾಟ ಆಗಿರಬಹುದು, ದೊಡ್ಡಾಟ ಆಗಿರಬಹುದು, ಆಮೇಲೆ ಪೌರಾಣಿಕ ನಾಟಕಗಳು, ಶ್ರೀಕೃಷ್ಣ ಪಾರಿಜಾತ, ಆಮೇಲೆ ಈ ರೀತಿ ಬೇರೆ ಬೇರೆ ಎಲ್ಲಾ ಕಾರ್ಯಕ್ರಮಗಳು ಮತ್ತು ಕಲಾವಿದರನ್ನ ಕರೆಸಿ ನಾವು ಅವರಿಗೆ ಒಂದು ಸಂದರ್ಶನವನ್ನು ಮಾಡ್ತೀವಿ. ಅಂದ್ರೆ ಒಂದೇ ಸರ್, ಈ ಒಂದು ಕಲೆ ಮುಂದಿನ ಒಂದು ಪೀಳಿಗೆಗಾಗಿರ್ಬಹುದು, ಅಥವಾ ಈ ಒಂದು ಕಲೆ ಅಥವಾ ಕಲಾವಿದನ ಒಂದು ಪರಿಸ್ಥಿತಿ ಸರ್ಕಾರಕ್ಕೆ ಮುಟ್ಟೋದಾಗಿರ್ಬಹುದು, ಯಾವುದೋ ಒಂದು ರೀತಿ ಅವರಿಗೆ ಇದು ಪೂರಕವಾಗಲಿ ಅನ್ನೋದನ್ನೇ ನಮ್ಮ ಒಂದು ಉದ್ದೇಶ ಸರ್, ಅಷ್ಟೇ. ಖಂಡಿತ ಸರ್, ಖಂಡಿತ ಸರ್. ತುಂಬಾ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನು ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ದಕ್ಕೆ ನಿಮಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮದ ಜೊತೆಗೆ ಮತ್ತೊಂದು ವಿಶೇಷ ಸಂಪನ್ಮೂಲ ವ್ಯಕ್ತಿ, ಸಂಪನ್ಮೂಲ ಮಾಹಿತಿ ಎಲ್ಲದರ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.